ಹನಿ ಹನಿ ಮಳೆ ಹನಿಗಳಲ್ಲಿ ಆ ಕಾಡುವ ಕ್ಷಣಗಳಲ್ಲಿ ಕೇಳುತ್ತ ಗುನುಗುನಿಸುತ್ತ ನಮ್ಮನೆ ಮರೆಯುವೆವು ಹಾಡಿನಲ್ಲಿ ಮಾತಲ್ಲಿ ನೆನಪಿನಲ್ಲಿ ನಿಶ್ಶಬ್ದದ ರಾತ್ರಿಯಲ್ಲಿ ಕರೆದೊಯ್ಯುವೆವು ನಿಮ್ಮನ ಜೊತೆಯಲ್ಲಿ ಹೊಸ ಯುಗ ಯಾತ್ರೆಯಲ್ಲಿ ಹುಡುಕುತ್ತಾ ಹೀಗೆ ದಿನ ದಿನವೂ ಹೊಸ ರಾಗದ ಲಹರಿ ಇದು ಸಂಗೀತದ ಸವಾರಿ ಆಕಾಶವಾಣಿ FM ರೇನ್ಬೋ ಮ್ಯೂಸಿಕಲ್ ಇಯರ್ಸ್ ಆಕಾಶವಾಣಿ FM ರೇನ್ಬೋ ಮ್ಯೂಸಿಕಲ್ ಇಯರ್ಸ್ Akashvani FM Rainbow 101.3 MHz. Musically yours. ನವೆಂಬರ್ ತಿಂಗಳು ಕನ್ನಡ ರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದೆ. ನುಡಿ ನಿತ್ಯೋತ್ಸವ ಕಾರ್ಯಕ್ರಮ 11 ಗಂಟೆಗೆ ಪ್ರತಿ ದಿವಸ ಆರಂಭ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಪ್ರಗತಿಪರ ಚಿಂತಕರು ಆಗಿರುವಂತಹ ಸಾಹಿತಿ ಆರ್ಜಿ ಹಳ್ಳಿ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆಗೆ ಸಂದರ್ಶನದಲ್ಲಿ ಪಾಲ್ಗೊಳ್ಳುವಂತವರು ಡಾಕ್ಟರ್ AS ಶಂಕರ್ ನಾರಾಯಣ್ ಅವರು. ಕೇಳಿದ್ರೆ ಇವತ್ತಿನ ನಮ್ಮ ನುಡಿ ನಿತ್ಯೋತ್ಸವ ಕಾರ್ಯಕ್ರಮದ ಅತಿಥಿ ಆರ್ಜಿ ಹಳ್ಳಿ ನಾಗರಾಜ ಅವರು. ಆರ್ಜಿ ಹಳ್ಳಿ ನಾಗರಾಜ ಅಂದ ತಕ್ಷಣ ನಮ್ಮ ಕಣ್ಣೆದುರಿಗೆ ಬರುವಂಥ ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ಚಳುವಳಿ, ಹೋರಾಟ, ಬಂಡಾಯ, ಪ್ರಗತಿಪರ ಚಿಂತನೆಗಳು, ಪತ್ರಿಕಾರಂಗ ಇತ್ಯಾದಿ ಇತ್ಯಾದಿ. ಆರ್ಜಿ ಹಳ್ಳಿ ನಾಗರಾಜ ಅವರು ಅತ್ಯಂತ ಸ್ನೇಹಪರರು, ನಾಡು ನುಡಿಯ ಬಗೆಗೆ ಅಪಾರ ಪ್ರೇಮವುಳ್ಳವರು, ಸಾಮಾಜಿಕ ಕಳಕಳಿಯುಳ್ಳವಂಥವರು, ಸಮಾಜದ ಬಗ್ಗೆ ಕಾಳಜಿಯುಳ್ಳಂಥವರು, ನಿಷ್ಠುರವಾದಿ. ಅಂತಹ ನುಡಿ ಪರಿಚಾರಕ, ಪತ್ರಕರ್ತ, ಸಾಹಿತಿ ಆರ್ಜಿ ಹಳ್ಳಿ ನಾಗರಾಜ ಇವತ್ತು ನಮ್ಮ ನುಡಿ ನಿತ್ಯೋತ್ಸವ ಕಾರ್ಯಕ್ರಮದ ಅತಿಥಿ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ಕಾರ ಆರ್ಜಿ ಹಳ್ಳಿ ನಾಗರಾಜ್ ಅವರಿಗೆ. ಸರ್, ತಾವು ಆರ್ಜಿ ಹಳ್ಳಿ ನಾಗರಾಜ ಅಂತ ಇಟ್ಕೊಂಡಿದ್ದೀರಿ. ಆರ್ಜಿ ಹಳ್ಳಿ ಅಂದರೆ ಏನು? ಅದು ನಮ್ಮೂರ ಹೆಸರು ಸರ್. ರಾಮಗೊಂಡನಹಳ್ಳಿನ ತುಂಬ ಸಂಕ್ಷಿಪ್ತವಾಗಿ ಆರ್ಜಿ ಹಳ್ಳಿ ಅಂತ ಕರೀತಾರೆ. ಪೂರ್ತಿ ಹೆಸರು ರಾಮಗೊಂಡನಹಳ್ಳಿ ಅನ್ನೋದು ಇತ್ತು. ಆ್ಯಕ್ಚುಲಿ ಅದೊಂದು ಈ ಪುರಾಣ ಕಥೆಗಳ ಪ್ರಕಾರ ಅದು ರಾಮನು ಕೊಂಡಹಳ್ಳಿ, ರಾಮಗೊಂಡನಹಳ್ಳಿ, ಓಕೆ ಓಕೆ ಈ ಥರದ್ದೇನೋ ಇದೆ, ಈಗಲೂ ಕೂಡ ಪ್ರತೀತಿ ಇದೆ. ಆಮೇಲೆ ರಾಮ ಅನ್ನೋದು ಅಲ್ಲಿ ನಮಗೆ ಒಬ್ಬ ಸಾಮಾನ್ಯ ಒಬ್ಬ ಹೊಲ ಕಾಯುವ ಕಾವಲುಗಾರ ಅನ್ನೋ ಅರ್ಥದಲ್ಲೂ ಕೂಡ ಅದನ್ನ ಇಟ್ಟುಕೊಂಡು ಅಲ್ಲಿ ಇದು ಮಾಡ್ತಾರೆ. ಓಕೆ. ಅದು ಒಂದು ಜಾತಿಯ ದೇವರಲ್ಲ, ಅದು 2-3 ಜಾತಿಗಳ ಒಂದು ದೇವರು, ಮನೆ ದೇವರಾಗಿರುವಂಥದ್ದು ಇದು. ಹಂಗಾಗಿ ರಾಮ ಗೊಂಡನಹಳ್ಳಿ, ರಾಮ ಕೊಂಡಹಳ್ಳಿಯಾಗಿ ಆರ್ಜಿ ಹಳ್ಳಿ ಆಯಿತು. ಅಲ್ಲ, ನಮ್ಮ ಫ್ಯಾಮಿಲಿ ಇನ್ಷಿಯಲ್ ಕೂಡ ಆರ್ಜಿ. ಇಡೀ ಫ್ಯಾಮಿಲಿ ಇನ್ಷಿಯಲ್ಲು ನೋಡಿ, ನಮ್ಮ ತಂದೆ ಹೆಸರು ಬರಲೇ ಇಲ್ಲ ಎಲ್ಲೂ ಕೂಡ. ಹಾಗಾಗಿ ನನ್ನ ಕುಟುಂಬದಲ್ಲಿ ಅನೇಕರು ಆರ್ಜಿ ಅಂತ ಇದು ಮಾಡೋದು. ಹಂಗಾರೆ ಆರ್ಜಿ ಹಳ್ಳಿ ಅನ್ನೋದು ಊರ ಹೆಸರು ಮತ್ತು ಫ್ಯಾಮಿಲಿ ಇನ್ಷಿಯಲ್ ಸೇರ್ಕೊಂಡಿದೆ. ಅದು ಅವಿಭಜಿತ ಚಿತ್ರದುರ್ಗ ಜಿಲ್ಲೆ ಮತ್ತು ಈಗಿನ ದಾವಣಗೆರೆ ಜಿಲ್ಲೆಗೆ ಸೇರುವಂಥದ್ದು. ಓಕೆ. ಏಕೆಂದರೆ ತಾವು ಸಾಮಾಜಿಕ ಚಳುವಳಿಗಳಲ್ಲಿ ಪಾಲ್ಗೊಂಡು ತುಂಬ ಹೆಸರನ್ನು ಮಾಡಿರುವಂಥವ್ರು ಮತ್ತು ನಿಮ್ಮ ಎಲ್ಲ ಚಿಂತನೆಗಳಲ್ಲಿ, ನಿಮ್ಮ ಸಾಹಿತ್ಯದಲ್ಲಿ ಸ್ವಲ್ಪ ಬಂಡಾಯ ಇದನ್ನು ಪ್ರಭಾವಳಿಯನ್ನು ನಾವು ಕಾಣ್ತಿದ್ದೀವಿ. ನೀವು ಓದಿದಂಥ ಸಂದರ್ಭದಲ್ಲಿ ಆ ಥರದ ಚಟುವಟಿಕೆಗಳಿಗೆ, ಆ ಥರದ ಪ್ರಭಾವಳಿಗೆ ಏನಾದರೂ ಒಂದು ಇಂಬು ಕೊಟ್ಟಂತಹ ಸಂಗತಿಗಳಿದ್ವಾ? ಸರ್, ಇಲ್ಲ. ನಮ್ಮ ಬಾಲ್ಯ ಆ ಥರ ಏನಿರಲಿಲ್ಲ. ನಾವು ಬೆಳೀತಾ ಅನೇಕ ಓದುಗಳನ್ನು ನಾವು ಅಭ್ಯಾಸ ಮಾಡಿದ್ರಿಂದ ಈ ಓದಿನಲ್ಲಿ ಏನೋ ಇದೆ, ಏನೋ ಒಂದು ಪ್ರಶ್ನೆ ಕೇಳುವಂಥದ್ದಿದೆ, ಇನ್ನೊಬ್ಬರನ್ನ ನಾವು ಹೌದಲ್ವಾ ಅಂತ ಪ್ರಶ್ನೆ ಕೇಳ್ಬೋದಲ್ಲ ಅಂತ ಅನಿಸಿದಂಥ ಸಂದರ್ಭಗಳಿತ್ತು. ಆದರೆ ಹೈಸ್ಕೂಲ್ ನಂತರ ನಾನು ಚಿತ್ರದುರ್ಗ ಮುರುಘರಾಜೇಂದ್ರ ಕಾಲೇಜ್ PUC ಬಂದೆ, ಸೈನ್ಸ್ ತೊಗೊಂಡೆ. ಓಕೆ. ಸೈನ್ಸ್ ತೊಗೊಂಡ್ರೆ ಗೊತ್ತಿದೆ ನಿಮಗೆ, ನಾವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದವ್ರಿಗೆ ಇಂಗ್ಲೀಷ್ ಅವೆಲ್ಲ ತುಂಬ ಕಷ್ಟ ಆಗೋದು. ಆದರೂ ಕೂಡ ಕಷ್ಟಪಟ್ಟು ನಾವು ಸೈನ್ಸ್ನ ಓದ್ತಾ ಇರುವಾಗ ಈ ಸಾಹಿತ್ಯದ ಆರಂಭದ ಓದುಗಳು ಏನಿತ್ತು, ನಂದು ಚಿಕ್ಕ ಪದ್ಯಗಳು ಬರಿತಾ ಇದೆ, ಮಕ್ಕಳ ಪದ್ಯಗಳು ಹೈಸ್ಕೂಲಲ್ಲಿ ಬಂದ್ಬಿಡೋದು. ಆಮೇಲೆ ಈ ವಾಚಕರವಾಣಿಗೆ ಯಾವುದೋ ಒಂದು ಸಮಸ್ಯೆ ಕುರಿತು ಪತ್ರ ಬರೆಯೋದು, ಅದೇ ಖುಷಿ ನಮಗೆ. ನಮ್ಮ ಹೆಸರು ಕಂಡಾಗಲೇ ಪತ್ರಿಕೆಗಳಲ್ಲಿ ಖುಷಿ ಆಗೋದು. ಆಮೇಲೆ ಒಂದಷ್ಟು ಸಿನಿಮಾ ಪ್ರಭಾವಗಳು ಆಗಿತ್ತು ನಮಗೆಲ್ಲ, ರಾಜ್ಕುಮಾರ್ ಸಿನಿಮಾಗಳು ಅಂಥವೆಲ್ಲ ಪ್ರಭಾವಗಳಾಗಿತ್ತು. ಓಕೆ. PUC ಸೈನ್ಸ್ ತೊಗೊಂಡ ಮೇಲೆ ಇವೆಲ್ಲವೂ ಕೂಡ ನಾನು ಬದಿಗಿಡಿಸ್ಬೇಕಾಯಿತು. ಯಾವ ಚಟುವಟಿಕೆಗಳು ಇರಲಿಲ್ಲ. ಸಾಹಿತ್ಯ ಚಟುವಟಿಕೆ ಅಂತೂ ಪೂರ್ಣ ಅದು ಒಂಥರ ಸ್ತಬ್ಧನೇ ಆಗೋಗ್ಬಿಡ್ತು. ಯಾಕಂದರೆ ಸೈನ್ಸ್ ನಂದು ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ, ಜಿಯಾಲಜಿ ನಮ್ಮದು. ಓಕೆ. ಚಿತ್ರದುರ್ಗ ಅಂದರೆ ಜಿಯಾಲಜಿ ಅಂದರೆ ನಮಗೆ ಅಲ್ಲಿನ ಗಣಿ, ಅಲ್ಲಿನ ಕಲ್ಲಿನ ಇದು ಆ ಥರದ್ದೆಲ್ಲ ಪ್ರಭಾವ ಇತ್ತು. ಇಂಗಳದಾಳು ಗಣಿಯ ಇದು ನಾವೆಲ್ಲ ರಾಕ್ಸು, ಸೆಡಿಮೆಂಟ್ರಿ ರಾಕ್ಸ್ ಅಂತವಿ, ಮೌಂಟೇನ್, ವಾಲ್ಕನಿಕ್ಸು, ಭೂಗರ್ಭಶಾಸ್ತ್ರ ಇವುಗಳನ್ನೆಲ್ಲ ಅಭ್ಯಾಸ ಮಾಡುವಾಗ ನಮಗೆ ಇದು ಯಾವುದು ಬರ್ತಿರ್ಲಿಲ್ಲ. ಅದೇನೋ ಅಷ್ಟೇ ನಮಗೆ ಮುಖ್ಯ ಆಗಿತ್ತು ಸೈನ್ಸು. ಕರೆಕ್ಟ್. ಹಾಗಾಗಿ ವಿಜ್ಞಾನ ತಗೊಂಡಾಗ ನಾನು ಖಂಡಿತ 2 ವರ್ಷ ಸೈನ್ಸ್ನ ವಿದ್ಯಾರ್ಥಿ ಆಗಿದ್ದರಿಂದ ಸಾಹಿತ್ಯ
ಸ್ವಲ್ಪ ಬದಿಗಿರಿಸಿದೆ. ಆವಾಗ ಈ ಚಳುವಳಿಗಳು ಈ ಥರದ್ದು ಏನು ಪ್ರಭಾವ ನನಗಿರಲಿಲ್ಲ ಸರ್, ಇರಲಿಲ್ಲ. ಖಂಡಿತ ಇರಲಿಲ್ಲ. ನಾನು ನಂತರ ಅದು ಕಾಲಘಟ್ಟ ಯಾವಾಗ ಆಯಿತು ಅಂದರೆ ನಾನು ಮೈಸೂರು ಮಹಾರಾಜ ಕಾಲೇಜ್ ಸೇರಿದೆ ಡಿಗ್ರಿಗೆ. ಓಕೆ. ಬಹುಶಃ ಮೈಸೂರು ಗೊತ್ತಿದೆ ನಿಮಗೆ ಯಾವ ವಾತಾವರಣದಲ್ಲಿ ಸೃಷ್ಟಿಯಾಗಿದ್ದ ಅನೇಕ ಇದು. ಅಲ್ಲ, ಈ ಥರದ ಓದುಗಾರಿಕೆ ನಿಮ್ಮ ಬಾಲ್ಯಕಾಲದಲ್ಲೇ ಪ್ರಾರಂಭ ಆಯಿತು ಅಂತ ಹೇಳಿದ್ರಲ್ಲ, ಅದು ಹೇಗೆ ಶುರುವಾಯಿತು? ಸರ್, ಈಗ ನಾನು ನನ್ನ ಊರು ಬಿಟ್ಟು ನನ್ನ ಸೋದರ ಮಾವನ ಮನೆಗೆ ಕೊಡಗನೂರು ಅನ್ನೋ ಊರಿಗೆ ಬಂದೆ. ಅದು ಭಾಳ ದೊಡ್ಡ ಊರು ಮತ್ತು ತುಂಬ ಹಳೆಯದಾದ ಒಂದು ಪ್ರೌಢಶಾಲೆ ಇತ್ತು. 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಯ್ತು ಆ ಊರಿಗೆ. ಸೊ ನಾನು ನಮ್ಮ ಬಂಧುಗಳ ಮನೆಯಲ್ಲಿ ಇದ್ದದ್ರಿಂದ ಆ ಮನೆಯಲ್ಲಿ ವಿಶೇಷ ಏನು ಅಂದರೆ, ನನ್ನ ಸೋದರ ಮಾವ ಒಬ್ಬರು, ನನ್ನ ತಾಯಿಯ ತಮ್ಮ ಜಯದೇವ್ ಕುರ್ಕಿ ಅಂತ, ಅವರಿಗೆ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಇತ್ತು. ಅಪಾರ ಪುಸ್ತಕಗಳ ಸಂಗ್ರಹ, ಹಳೆಯ ಮ್ಯಾಗಝಿನ್ಸ್ಗಳು ಅವರ ಇದರಲ್ಲಿ ಇತ್ತು ಸಂಗ್ರಹದಲ್ಲಿ. ಓಕೆ. ಕುವೆಂಪುರವರ ವೈಚಾರಿಕ ಚಿಂತನೆಯ ಕೃತಿಯನ್ನು ಬರೀ 35 ಪೈಸೆಗೆ ಮುದ್ರಣ ಮಾಡಿ ಮೈಸೂರಿನ ಕೆಲವು ಸ್ನೇಹಿತರು ಸಹಿತ ಎನ್ ಬೋರ್ಲಿಂಗಯ್ಯ ಅಂತ ಇವತ್ತು ಕೂಡ ಇದ್ದಾರೆ ಪ್ರೊಫೆಸರು, ಅವರು ಇವರೆಲ್ಲ ಸ್ನೇಹಿತರುಗಳು ಸೇರಿಬಿಟ್ಟು ಅದನ್ನು 25 ಪೈಸೆಗೆ ಮಾರಾಟ ಮಾಡೋರು. ಸರಿ. ಅದರಲ್ಲಿ ಕುವೆಂಪುರವರ ವೈಚಾರಿಕ ಚಿಂತನೆಯ ಭಾಷಣಗಳನ್ನು ಅವರು ಒಪ್ಪಿಗೆ ತಗೊಂಡು ಮುದ್ರಿಸಿ ಜನಕ್ಕೆ ಹಂಚೋರು. ಮೊದಲು ನನಗೆ ಸಿಕ್ಕ ಕೃತಿ ಕುವೆಂಪುರವರ ವೈಚಾರಿಕ ಲೇಖನದ ಕೃತಿ. ನಾನು ಹೈಸ್ಕೂಲ್ ಓದುವಾಗ ಅದು ಭಾಳ ಪ್ರಭಾವ ಬೀರ್ತು ನಿಮ್ಮ ಮೇಲೆ. ಖಂಡಿತ ಅದು ಯಾರಿಗೇ ಆಗಲಿ ಅದು ಪ್ರಭಾವ ಬೀರೇ ಬೀಳುತ್ತೆ ಅದು. ಆಮೇಲೆ ಆ ಮನೆಗೆ ನೋಡಿ, ಆ ಕಾಲಕ್ಕೇ ದಿನಪತ್ರಿಕೆಗಳು, ಪ್ರಜಾವಾಣಿ, ಸುಧಾ, ಮಯೂರ, ಈ ಥರದ ಪತ್ರಿಕೆಗಳೆಲ್ಲ ಬರೋದು, ನಿಯತಕಾಲಿಕೆಗಳೆಲ್ಲವೂ ಬರ್ತಾ ಇತ್ತು. ಆಮೇಲೆ ಜೊತೆಗೆ ನನ್ನ ಅಕ್ಕ ಒಬ್ಬರು, ನನ್ನ ದೊಡ್ಡಪ್ಪನ ಮಗಳು ಅಲ್ಲಿ ಹಿಂದಿ ಪರೀಕ್ಷೆ ಕಟ್ಟಿದ್ಲು. ಪ್ರಾಥಮಿಕ, ಮಾಧ್ಯಮಿಕ, ಇನ್ನೂ ಹೈಯರ್ ಏನೇನಿದೆ, ನನ್ನನ್ನು ಪ್ರಾಥಮಿಕ ಹಿಂದಿ ಇದನ್ನು ಓದು ಅಂತ ಹೇಳಿದರು. ಓದಿದೆ ನಾನು, ಮಡ್ರಾಸ್ ಹಿಂದಿ ಅಂತ. ಅದು ಅದರಲ್ಲಿ ಮಡ್ರಾಸ್ ಹಿಂದಿ ಅಂತ ಹೋದ್ರೆ ಚಿಕ್ಕ ಚಿಕ್ಕ ಕಥೆಗಳು ಬರೋದು ಸರ್. ಆ ಮೊಲ ಮತ್ತು ಆಮೆ ಕತೆ ಗೊತ್ತಿದೆ, ಕಚುವಾಂಡ್ ಖರ್ಗೋಶ್ ಅಂತ, ನಿಮ್ಗೆ ಗೊತ್ತಾಗುತ್ತಲ್ಲ. ಆ ಕಥೆಗಳು ಪ್ರಭಾವ ಬೀರೋ ನಮಗೆ. ಎಷ್ಟು ಚೆನ್ನಾಗಿದೆಯಲ್ಲ ಹಿಂದಿಲಿ ಕಥೆಗಳು. ಇದನ್ನ ಮೇಷ್ಟ್ರು ಹೇಳಿದ್ರೆ ಕಥೆನ ಪೂರ್ತಿ ಕನ್ನಡಕ್ಕೆ ಅದನ್ನು ಯಾಕೆ ಬರೆದು ಕಳಿಸ್ಬಾರ್ದು ಅನ್ನೋ ಕುತೂಹಲ ನನಗೆ ಹೈಸ್ಕೂಲಲ್ಲೇ. ಅವ್ರು ಹೇಳೋರು, ಈಗ ನೀವು ಮೇಷ್ಟ್ರು ಒಂದು ಕಥೆ ಹೇಳಿದ್ರೆ ನನ್ನ ಮೇಲೆ ಪ್ರಭಾವ ಬೀರುತ್ತೆ. ಖಂಡಿತವಾಗಿ. ತಕ್ಷಣಕ್ಕೆ ನನಗೆ ಒಂಚೂರು ಹಿಂದಕ್ಕೆ ಹೋಗೋದಾದ್ರೆ, ಅನುಪಮ ದಿನಕ್ಕೊಂದು ಕಥೆಗಳನ್ನು ಹೇಗೆ ಬರೆದ್ರು ಅನ್ನೋದು ಗೊತ್ತಿದೆ. ಅದರದ್ದು ತಮ್ಮ ಮಕ್ಕಳಿಗೆ ಊಟ ಮಾಡದೇ ಇದ್ದಾಗ ಏನೇನೋ ಕಥೆಗಳು ಹೇಳೋರು. ಇವರು ಡಾಕ್ಟ್ರು, ಲೇಖಕಿ ಆಗಿದ್ದರಿಂದ ಹೌದು ಏನೇನೋ ಸೇರಿಸ್ಬೇಕಾಗತ್ತೆ, ಉಪ್ಪು ಖಾರ, ಮಕ್ಕಳಿಗೆ ಏನೋ ಒಂದು ಕುತೂಹಲ ಅಂದ್ರೆ. ಹಾಗೆ ದಿನಕ್ಕೊಂದು ಕತೆ ಹುಟ್ಟಿದ್ದು ಅನುಪಮ ಹಾಗೇನೆ. ಓಕೆ. ಇಲ್ಲೂ ಕೂಡ ನನಗೆ ಏನಾಗ್ಬಿಡ್ತು, ಆ ಹಿಂದಿಯ ಕಥೆಗಳ ಪ್ರಭಾವದಿಂದ ನಮಗೆ ಗುರುರಾಜ್ ಮೇಷ್ಟ್ರು ಅಂತ ಇವತ್ತು ದಾವಣಗೆರೆಯಲ್ಲಿ ಇದ್ದಾರೆ. ಅವರು ಬರ್ಕೊಂಡೋಗಿ ತೋರಿಸ್ಬಿಡೋದು, ಸರಿಯಾಗಿ ಬರೀಬೇಕಣ್ಣ, ಹಿಂಗಲ್ಲ ಇದು ಹಿಂಗಿರೋ ಅಂತ ಹೇಳೋರು. ಆದ್ರೂ ನಾನು ಪತ್ರಿಕೆಗಳು ಕಳಿಸ್ಬಿಡೋದು, ಸುಧಾಪತ್ರಿಕೆ ಬರ್ತಿರ್ಲಿಲ್ಲ, ಅದು ಬೇರೆ ವಿಚಾರ. ನಮ್ಮ ಇದು ನೋಡಿ ಹೆಂಗಿದೆ, ಕೇಳಿದ ಪ್ರಭಾವ ಹೆಂಗಿರುತ್ತೆ ನನಗೆ ಅನ್ನೋದಕ್ಕೆ. ಹಂಗೆ ಶುರುವಾಗಿದ್ದು ಆರಂಭದ ಘಟ್ಟ. ಆಮೇಲೆ PUC ಬಿಟ್ಬಿಟ್ಟೆ ಅಂತ ಹೇಳಿದೆ ನಾನು. ಮೈಸೂರಿಗೆ ಹೋದಾಗ ಅದನ್ನು ಪ್ರಾರಂಭ ಮಾಡ್ಕೊಳ್ಳೋಕ್ಕೆ ವಾತಾವರಣನೇ ಆಗಿತ್ತು ಮೈಸೂರು ನಮಗೆ. ನಾನು ಕುವೆಂಪು ಪುಸ್ತಕನ ಹೈಸ್ಕೂಲಲ್ಲಿ ಓದಿದ ಕುವೆಂಪು ನಾನು ನೋಡ್ತೀನಿ ಅನ್ನೋದು ಇದೆಯಲ್ಲ ನನಗೆ, ಕರೆಕ್ಟ್, ಒಂದು ರೋಮಾಂಚನ. ಅದು ಮಹಾರಾಜ ಕಾಲೇಜು ಎಂಥವ್ರು, ಕುವೆಂಪುರವರು ಪ್ರಿನ್ಸಿಪಾಲ್ ಆಗಿ ಅಲ್ಲಿಯ ಏನು ಒಂದು ಕೆಲವು ಕಡೆ ವರ್ಣನೆ ಬರುತ್ತೆ. ಅವ್ರ ಕಾರ್ ನಿಲ್ಲಿಸ್ಬಿಟ್ಟು ದೂರದಲ್ಲಿ ಹೇಗೆ ನಡ್ಕೊಂಡು ಬರ್ತಾಯಿದ್ರು, ಎಲ್ಲ ಮರೆಯಲ್ಲಿ ನಿಂತುಬಿಟ್ಟು ಅವ್ರು ನೋಡೋರಂತೆ ಅವರನ್ನು, ಅವರ ಗಾಂಭೀರ್ಯ, ಅವರ ನಡತೆ, ಇದು ಹತ್ರವಾಗಿ ಮಾತಾಡೋಕೆ ಕೆಲವರಿಗೆ ಭಯ ಅಂತೆ. ಅಂಥ ಕಾಲೇಜಲ್ಲಿ ನಾನು ವಿದ್ಯಾರ್ಥಿ ಆಗಬೇಕು ಅಂತ ಹೇಳಿದ್ರೆ ಕುವೆಂಪು ನಡೆದಾಡದಂಥ ಇದು ಭೀಮಶ್ರೀ ಅಂತವರು, ತಿನುಶ್ರೀ ಅಂತವರು, ದೊಡ್ಡ ದೊಡ್ಡವರು ಇದ್ದಂಥ ಕಾಲೇಜ್ ಕಾರಿಡಾರಲ್ಲಿ ಓಡಾಡೋದು, ಸೀನಿಯರ್ BA ಹಾಲು, ಜೂನಿಯರ್ BA ಹಾಲು ಅಂತ ಅದ್ಭುತವಾದ ಒಂಥರ ಸಭಾಂಗಣ ಥರ ಹಾಲುಗಳು, ಅಲ್ಲಿ ಪಾಠ ಕೇಳೋದು ಭಾಳ ಸಂತೋಷ ಸರ್. ಯಾಕೆಂತಂದರೆ ಇದು ಒಂಥರ ಭಾಳ ಮೈ ನವಿರೇಳಿಸುವಂಥ ಒಂದು ಸಂದರ್ಭ ಇದು. ನಿಜ, ಖಂಡಿತ. ಕಲ್ಲಿನ ನಾಡಿಂದ ಮಲ್ಲಿಗೆಯ ನಾಡಿಗೆ ತಾವು ಪ್ರಯಾಣ ಮಾಡಿದ್ರಿ. ಅಂದರೆ ಒಂದು ಐತಿಹಾಸಿಕ ನೆಲೆಯಿಂದ ಇನ್ನೊಂದು ಐತಿಹಾಸಿಕ ತಾಣಕ್ಕೆ ತಾವು ಪ್ರಯಾಣ ಮಾಡಿದ್ರಿ. ಅಲ್ಲಿ ಮೈಸೂರಿನಲ್ಲಿ ನಿಮಗೆ ಆದಂತಹ ಅನುಭವಗಳೇನು? ಮಹಾರಾಜ ಕಾಲೇಜಿನ ಗ್ರಂಥಾಲಯ, ಲೈಬ್ರರಿ ಇದೆಯಲ್ಲ, ಭಾಳ ಅದ್ಭುತವಾದ ಲೈಬ್ರರಿ, ಹಳೆಯ ಲೈಬ್ರರಿ, ತುಂಬ ಒಳ್ಳೆಯ ಪುಸ್ತಕಗಳದ್ದು ಅಪಾರವಾದ ದೊಡ್ಡ ಲೈಬ್ರರಿ, ಭಂಡಾರವೇ ಇದೆ. ಅದು ಭಂಡಾರವೇ. ಈಗ ನನ್ನ ಮನೇಲಿ ನನ್ನ ಸೋದರ ಮಾವ ಅಂತ ಪುಸ್ತಕಗಳು ಇಟ್ಕೊಂಡಿದ್ದರಿಂದ, ಒಂದು ಸ್ವಲ್ಪ ಆಸಕ್ತಿ ಇದ್ದರಿಂದ ಆ ಲೈಬ್ರರಿಯಲ್ಲಿ ಹೆಚ್ಚು ಕಾಲ ಕಳೀತಾ ಇದ್ದೇವೆ. ನಮಗೆ ಸಾಹಿತ್ಯದ ಆಸಕ್ತಿ ಇದ್ದಿದ್ದರಿಂದ ನನಗೆ ನವ್ಯ ಸಾಹಿತ್ಯದ ಓದುಗಳು ಸಿಕ್ಕವು ನನಗೆ. ಓಕೆ. ಮೊದಲು ನಾನು ಅದನ್ನು ಹೇಳಲೇಬೇಕು ನಾನು, ಯಾಕೆಂದರೆ ನಮ್ಮ ನೋಡಿ ರಾಮಚಂದ್ರ ಶರ್ಮಾ ಅವರ ಹೆಸರುಗತ್ತೆ ಅಂತ ಒಂದು ಪುಸ್ತಕನ, ಆಮೇಲೆ ಕೊಳ್ಳೇಗಾಲ ಶರ್ಮಾ ಅಂತ ಒಬ್ಬರು ಕಿಸ್ಮಿ ಅನ್ನೋದೊಂದು ಪುಸ್ತಕ, ಒಕ್ಕಳಲ್ಲಿ ಹೂವಿಲ್ಲ ಇವ್ರದ್ದು ನಮ್ಮ ಎ.ಕೆ. ರಾಮಾನುಜನ್ ಅವರ ಕೃತಿಯಾಗಿರ್ಬೋದು, ಶ್ರೀಕೃಷ್ಣ ಹಾಲ್ನಳ್ಳಿ ಭಾಳ ಮುಖ್ಯವಾಗಿ ಅಷ್ಟೊತ್ತಿಗೆ ಅವರು ಕತೆಗಳು ಬರೆದು ಫೇಮಸ್ ಆಗಿದ್ರು. ಅವರ ಕೂಡ ಬಂದಿಲ್ಲ, ಅವರು ಬೇಗ ಹೋಗ್ಬಿಟ್ಟು. ಅಂಥವ್ರ ಕೃತಿಗಳನ್ನು ಓದೋದ್ರ ಮೂಲಕ ನಮಗೆ ಒಂದಷ್ಟು ಸಾಹಿತ್ಯದ ಆಸಕ್ತಿಗೆ ಇಂಬು ಕೊಡ್ತು ಅಲ್ಲಿ ಗ್ರಂಥಾಲಯ ನನಗೆ. ಆ ಗ್ರಂಥಾಲಯದ ಇದರಲ್ಲಿ ನಮಗೇನು ಬರಿಬೋದಲ್ಲ ಅಂತ ಕವಿತೆಗಳು, ಅಲ್ಲಿವರೆಗೂ ಕವಿತೆ ಬರಿತಾ ಇರಲಿಲ್ಲ, ಚಿಕ್ಕ ಮಕ್ಕಳು ಕವಿತೆ ಬರಿತಾ ಇದ್ವಿ. ಆ ಓದಿನ ಪ್ರಭಾವದಿಂದ ಅಷ್ಟು ಕವಿತೆಗಳು ಬರೆಯೋಕ್ಕೆ ಶುರು ಮಾಡಿದ್ವಿ.
ನಾನು ಕೊನೆ ವರ್ಷದ BA ವಿದ್ಯಾರ್ಥಿ ಇದ್ದಾಗ ಸಂಕರ್ ಅಂತ ಒಂದು ಕವನ ಸಂಕಲನವನ್ನು ಮಹಾರಾಜ ಕಾಲೇಜ್ ಸೆಂಟಿನರಿ ಹಾಲಲ್ಲಿ ವೈಸ್ ಚಾನ್ಸಲರು ಮತ್ತು ಪ್ರಿನ್ಸಿಪಾಲು ಬಿಡುಗಡೆ ಮಾಡಿದ್ದಿದೆಯಲ್ಲ, ಅದು ಯಾರಿಗಾದ್ರೂ ಉಂಟಾ ಅಂತದ್ದು? ವಿದ್ಯಾರ್ಥಿ ದಿಸೆಯಲ್ಲಿ ಮಹಾರಾಜ ಕಾಲೇಜ್ ಇದ್ದುಕೊಂಡು ಸೆಂಟಿನರಿ ಹಾಲಲ್ಲಿ ನನ್ನ ಪುಸ್ತಕ ಬಿಡುಗಡೆ ಆಗುತ್ತೆ. ಅದು ಹೇಗೆ ಸಾಧ್ಯವಾಯ್ತದು ಸರ್? ಬರೀತದೆ. ನನಗೆ ಒಂದಷ್ಟು ಬೇರೆ ಬೇರೆ ಸಾಹಿತ್ಯದ ಇವ್ರದ್ದು ಒಡನಾಟ ಆಗಿಬಿಡುತ್ತೆ ನನಗೆ ಆಗಲೇ ಅಲ್ಲಿ ಮೈಸೂರಲ್ಲಿ. ಈಗ ನಮಗೆ ಶಿವರಾಮ್ ಕಾಡನ್ಕೊಪ್ಪೆ ಕೂಡ ಮೇಷ್ಟ್ರು ಇದ್ರು ಅಲ್ಲಿ. ನಮಗೆ ರಾಮದಾಸ್ ಅವರು ಕೇಸ್ ಭಗವಾನ್ ಇಂಗ್ಲಿಷ್ ಬರ್ತಾ ಇದ್ರು, ಜೂಲಿಯಸ್ ಸೀಸರ್ ತಗೊಳ್ತಾ ಇದ್ರು, ಟೆಕ್ಸ್ಟ್ ಆಗಿತ್ತು. ಹೌದು, ಕನ್ನಡಕ್ಕೆ ಅನುವಾದ ಮಾಡಿದ್ರು, ಅವರೇ ಪಾಠ ಮಾಡೋರು ಬಂದ್ಬಿಟ್ಟು. ಅಂದರೆ ನಮ್ಗೆಂತ ರೋಮಾಂಚನದ ಕ್ಷಣಗಳು ಅವೆಲ್ಲ, ಅದೆಲ್ಲ ಅಲ್ವಾ? ಆ ಥರದ್ದು ನಮಗೆ ಪ್ರೊಫೆಸರ್ ವಿ ಪುಟ್ಟಮಾದಪ್ಪ ಅಂತವ್ರು ಇಂಗ್ಲೀಷ್ನ ಕಲಿಸ್ತಾ ಇದು ಆ ವಾತಾವರಣ ಇತ್ತಲ್ಲ. ನನಗೆ ಬರೀದೇ ತೋರಿಸ್ತಾ ಇದ್ದೆ, ತಿದ್ದೋರು ಒಂದಷ್ಟು ನಮಗೆ ಪ್ರಪಂಚ ಅಂತ ಪತ್ರಿಕೆ, ಜನಪ್ರತಿನಿಧಿ ಅಂತ ಪತ್ರಿಕೆಗಳಲ್ಲಿ ಪದ್ಯಗಳು ಪ್ರಕಟವಾದವು ಆ ಟೈಮಲ್ಲಿ. ಕನ್ನಡ ಪ್ರಬಂಧ ಪತ್ರಿಕೆಯಲ್ಲಿ ಲೇಖನಗಳು ಬರ್ತಾ ಇದ್ವು, ಪದ್ಯಗಳು ಶುರುವಾಯಿತು. ಆಮೇಲೆ ವಿದ್ಯಾರ್ಥಿ ದಶೆಯಲ್ಲಿ ಕಥೆಗಳು ಕೂಡ ನಾನು ಶುರು ಮಾಡಿದೆ. ಇದು ಸ್ನೇಹಿತರು ಕೂಡ ಅದಕ್ಕೆ ಬೆಂಬಲ ಕೊಡೋರು. ಬರೆಯೋ ನೀನು ಚೆನ್ನಾಗಿ ಬರಿತೀನಿ, ಬೆಂಬಲ ಕೊಡೋರು. ವಿದ್ಯಾರ್ಥಿನೇ ಒಬ್ಬ ಹಣ ಹಾಕಿಬಿಟ್ಟು ಸಂಕಲನಕ್ಕೆ ನಿಂತ್ಕೊಂಡ ಮುಂದೆ ಬಂದು, ಶಿವನಂಜು ಅಂತ. ಹಾಗಾಗಿ ಒಂದು ಸಂಕಲನ ಬರೋಕ್ಕೆ ನನ್ನ ಸ್ನೇಹಿತರೇ ಕಾರಣಕರ್ತರಾದರು. ಅವರೇ ಹಣ ಹಾಕಿದ್ರು, ಅವರೇ ಇದು ಮಾಡಿದ್ರು, ಅವರೇ 500 ಕಾಪಿ ಮಾರಾಟನೂ ಮಾಡಿಕೊಂಡ್ರು. ನನ್ನ ಮೊದಲನೇ ಸಂಕಲನ ಮಹಾರಾಜ ಕಾಲೇಜಲ್ಲಿದ್ದಾಗ ಬಂತು ಅಂತ ಇದೆಯಲ್ಲ, ಅದು ಶ್ರೇಷ್ಠವಾದದ್ದು ಹೌದು ಅಲ್ವೋ, ಬಟ್ ಆರಂಭದಲ್ಲಿ ನಮಗೊಂದು ಬೆಂಬಲಕ್ಕೆ ಇತ್ತಲ್ಲ. ಹಾಗಾಗಿ ಸಂಕರ ಅಂತ ಮೊದಲ ಕವನ ಸಂಕಲನ ನನ್ನ ಬಿಡುಗಡೆ ಆಗಿದ್ದು ಅಲ್ಲಿ. ಅಂದರೆ ನೀವು ಆ ಕವನಗಳನ್ನು ಬರೆದಿರುವಂಥದ್ದು ಆ ಮೈಸೂರಿನ ವಾತಾವರಣದಲ್ಲಿ ಇದ್ದಾಗಲೇ? ಹೌದು ಸರ್, ಖಂಡಿತ. ಹೊರಗಡೆ ನನಗೆ ಇಲ್ಲಿ ಚಿತ್ರದಲ್ಲಿದ್ದಾಗ ನೀನು ಈ ಥರ ಕವನಗಳು ಬರೀತಾ ಇರಲಿಲ್ಲ, ನಿಲ್ಲಿಸ್ಬಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ನಾನು. ಮೈಸೂರೇ ನನಗೆ ಪ್ರಭಾವ ಬೀರಿದ್ದು. ಯಾಕಂದರೆ ಅಲ್ಲಿ ಸಾಹಿತ್ಯ ವಾತಾವರಣ ತುಂಬ ಚೆನ್ನಾಗಿತ್ತು. ಅದನ್ನು ಹೇಳಲೇಬೇಕಾಗಿಲ್ಲ ನಿಮಗೆ. ಈಗ ಸಾಮಾನ್ಯವಾಗಿ ಎಲ್ಲ ಯುವಕರು ಮೊದಲು ಪ್ರಾರಂಭ ಮಾಡೋದೇ ಕವನಗಳಿಂದ. ನಿಜ. ಆ ನಂತರ ಬೇರೆ ಬೇರೆ ಪ್ರಕಾರಗಳಿಗೆ ಹೊರಳ್ತಾರೆ. ಕವಿತೆಯಿಂದ ಕಥೆಗಳು ಬರೆಯಕ್ಕೆ ಶುರು ಮಾಡಿದೆ. ಕಥೆಗಳು ಚೆನ್ನಾಗಿ ಒಳ್ಳೆ ಬೆಂಬಲ ಸಿಕ್ತಾಗ ಆ ಕಥೆಗಳು ನಂತರ ನಾನು ಬೆಂಗಳೂರಿಗೆ ಬಂದ ನಂತರ ಸಿಡಿದವರ ಕಥಾ ಸಂಕಲನ ಇಲ್ಲಿ ಬಿಡುಗಡೆ ಮಾಡಿದೆ ನಾನು. ಅವಾಗ ಮೈಸೂರಲ್ಲಿದ್ದಾಗ ಕವನ ಸಂಕಲನ, ಬೆಂಗಳೂರಿಗೆ ಬಂದ ತಕ್ಷಣ ನಾನು ಇಲ್ಲಿ ಶಿಕ್ಷಣವನ್ನು ಮುಂದುವರೆಸಿದಾಗ ಸಿಡಿದವರು ಅಂತ ಒಂದು ಕಥಾ ಸಂಕಲನ. ಅಲ್ಲಿ ಎಷ್ಟು ವರ್ಷ ಇದ್ರಿ ಮೈಸೂರಿನಲ್ಲಿ ತಾವು? ಮೈಸೂರಲ್ಲಿ ನಾನು ಪದವಿ ಶಿಕ್ಷಣ ಮುಗಿಸ್ಬಿಟ್ಟು ಬೆಂಗಳೂರಿಗೆ ನಾನು LLBಗೆ ಬಂದೆ ಓದಕ್ಕೆ ಅಂತ. ಇಲ್ಲಿ 3 ವರ್ಷ ಓದುವಾಗ ಕೊನೆಯ ಭಾಗ ಒಂದು ಸ್ವಲ್ಪ ನನಗೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅಷ್ಟೊತ್ತಿಗೆ ಡಿಪ್ಲೊಮಾ ಜರ್ನಲಿಸಮ್ ಮತ್ತು ಮೈಸೂರು ಯೂನಿವರ್ಸಿಟಿಲಿ ನಾನು ಮಾಡಿಕೊಂಡೆ. ನಾವು ಮೊದಲ ಬ್ಯಾಚಿನವರು, ನಾವೆಲ್ಲ ಡಿಪ್ಲೊಮಾ ಜರ್ನಲಿಸಮ್ ವಿದ್ಯಾರ್ಥಿಗಳು. ಅದು ಮಾಡ್ಕೊಂಡ್ಮೇಲೆ ಪತ್ರಿಕೋದ್ಯಮದ ಬಗ್ಗೆ ನನಗೆ ಬರವಣಿಗೆ ಆಸಕ್ತಿ ಇದ್ದರಿಂದ ಒಂದು ಕೆಲವು ಪತ್ರಿಕೆಗಳಿಗೆ ಸೇರಿಕೊಂಡು ಕೆಲಸ ಮಾಡಿದೆ. ಬಿಟ್ಟು ಲೇಖನಗಳು ಬರಿತಾ ಇದ್ವಿ. ಲೇಖನಗಳು ಈಗ ನಮಗೆ ಕಾದ್ರಿ ಶಾಮಣ್ಣ ಅವರು ಕನ್ನಡ ಪ್ರಭದ ಸಂಪಾದಕರಾಗಿದ್ದಾಗ ಯುವಕರಿಗೋಸ್ಕರನೇ ಒಂದು ಯುವ ಕಾಲಂ ತೆಗೆದಿದ್ರು, ಯುವ ಶಕ್ತಿ ಅಂತನೋ ಏನೋ ಒಂದು ಕಾಲಂ. ನಮ್ಮ ಅನುಭವಗಳನ್ನ ಅದರಲ್ಲಿ ಬರ್ಕೊಂಡು ಹೋಗೋದು. ಅಪ್ಪ ನೆಟ್ಟ ಆಲಕ್ಕೆ ಜೋತು ಬೀಳೋ ಸ್ಥಿತಿ ಯಾಕೆ, ನಮ್ದೊಂದು ವೈಚಾರಿಕ ಇದು. ಯಾಕಪ್ಪ ಹೇಳೋದು ಹೊಸ್ದಾಗಿ ಪ್ರಶ್ನೆ ಮಾಡೋಕ್ಕಾಗಲ್ವಾ, ಈ ಥರದ್ದೊಂದು ಅಂಥದ್ದೇ ಫಸ್ಟ್ ಲೇಖನ ನಾನು ಶುರುವಾಗಿದ್ದು ಯುವಶಕ್ತಿಯಲ್ಲಿ ಕನ್ನಡ ಪ್ರಭದಲ್ಲಿ. ಅದಾದಮೇಲೆ ಜಾತಿ ಗೀತಿ ಯಾಕೆ ಬೇಕು ಇಂಥವೆಲ್ಲ, ನಮಗೆ ಎಲ್ಲರೂ ಸಮಾನರು ಅನ್ನುವಂಥ ತತ್ವ ಬೋಧನೆ ಮಾಡುವಂಥದ್ರ ಬಗ್ಗೆ ಚರ್ಚೆ ನಡೆಸೋದು. ಶೀಲ ಒಂದ್ರ ಬಗ್ಗೆ, ಹೆಣ್ಣಿಗೆ ಮಾತ್ರ ಶೀಲ, ಗಂಡಿಗೆ ಯಾಕಿರಬಾರ್ದು, ಇಂಥದ್ದೊಂದು ಪ್ರಶ್ನೆ ಇಟ್ಕೊಳ್ಳೋದು, ಅದ್ರ ಬಗ್ಗೆ ಒಂದು ಚರ್ಚೆ ಮಾಡೋದು. ಈ ಥರ ನಮಗೇನು ಅಂದರೆ ಪತ್ರಿಕೆಗಳಲ್ಲಿ ಈ ಥರ ಒಂದು ಚರ್ಚೆಗೆ ಮುಖಾಮುಖಿ ಆಗುವಂಥ ಒಂದು ಅವಕಾಶ ಸಿಕ್ತು. ಖಂಡಿತ ನೋಡಿ, ಆಗಿನ ಸಂದರ್ಭದ ಪತ್ರಕರ್ತರನ್ನು ಸಂಪಾದಕರನ್ನು ನಾವು ನೆನೆಸ್ಕೊಳ್ಳೇಬೇಕು. ಖಂಡಿತ. ಬೆಂಗಳೂರಿನಲ್ಲಿ ತಾವು ಕಾನೂನು ಕಾಲೇಜಿಗೆ ಸೇರ್ಕೋತೀರಿ, ಅಲ್ಲಿ ಅನುಭವಗಳು ಹೇಗಿತ್ತು? ಪದವಿ ಶಿಕ್ಷಣ ಮುಗಿಸಿದ ನಂತರ ನಾನು ಶಿಕ್ಷಣವನ್ನು ಮುಂದುವರಿಸಬಾರ್ದು ಅಂತಲೇ ನಿರ್ಧಾರ ಮಾಡಿದ್ದೆ. ನನ್ನ ಊರಿಗೆ ಹೋಗ್ಬಿಟ್ಟು ಒಂದಷ್ಟು ವ್ಯವಸಾಯದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತ ಮಾಡೋಕ್ಕೆ ಶುರು ಮಾಡಿದೆ ನಾನು. ಯಾಕೋ ಊರಿನ ವಾತಾವರಣದಲ್ಲಿ ನನ್ನ ಅಣ್ಣ ಒಬ್ಬರು ಅದಕ್ಕೆ ಹೆಚ್ಚು ಸಹಕಾರ ಕೊಡಲಿಲ್ಲ ಅಲ್ಲಿದ್ದಾಗ. ಆಮೇಲೆ ಇನ್ನೊಬ್ಬ ಅಣ್ಣ ಇಂಜಿನಿಯರ್ ನಮ್ಮನ್ನು ಓದಿಸಿದವರು, ಇಲ್ಲ ನೀನು ಇರಬೇಡ, ನೀನು ಈ ಊರುಗಳು ಸರಿ ಇರೋದಿಲ್ಲ, ನಿನಗೆ ಓದೋಕ್ಕೆ ಹೋಗು, ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ನಿನಗೆ, ಯಾಕೆ ನೀನು ಕಾನೂನು ಸೇರು ಹೋಗ್ಬಿಟ್ಟು ಬೆಂಗಳೂರಿಗೆ. ನೇರ ಅವ್ನು ಕಳಿಸ್ಕೊಟ್ಟ. ನಾನು ಬಂದು ಇಲ್ಲಿ ಅಪ್ಲಿಕೇಶನ್ ಹಾಕಿ SLSRC ಲಾ ಕಾಲೇಜ್ ಅಂತ ಮೊದಲು ಸೋಸಿಯೋ ಲೀಗಲ್ ಸರ್ವಿಸಸ್ ರಿಸರ್ಚ್ ಸೆಂಟರ್ ಆಫ್ ಲಾ ಕಾಲೇಜಿಂದ, ಆಮೇಲೆ ಅದನ್ನು ಅಂಬೇಡ್ಕರ್ ಕಾಲೇಜ್ ಅಂತ ಮಾಡಿಕೊಂಡ್ರು. ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ಆ ಕಾಲೇಜಿನ ಪ್ರಿನ್ಸಿಪಾಲು, ರೈತ ಚಳುವಳಿಯ ನಾಯಕ. ಅವ್ರ ಕಾಲೇಜಲ್ಲಿ ನಾನು ವಿದ್ಯಾರ್ಥಿ ಆದೆ. ಅಂದ್ರೆ ಎಂಥ ಕ್ಷಣ. ಆಗ ರೈತ ಚಳುವಳಿ ಉಚ್ಛ್ರಾಯ ಸ್ಥಿತಿ. ಹೌದು, 87-83 ಅಂತೇಳಿ ಗೋಕಾಕ್ ಚಳುವಳಿಯಲ್ಲಿ ಅದು ನಾವು ಭಾಗವಹಿಸಿದ್ವಿ ಇಲ್ಲಿ ಆರಂಭದಲ್ಲಿ. ನಂತರ ನಂಜುಂಡಸ್ವಾಮಿ ಅವ್ರದ್ದು ರೈತ ಚಳುವಳಿ ಏಕಕಾಲಕ್ಕೆ ಚಳುವಳಿಗಳ ಘಟ್ಟ ಕಾಲ ಅದು. 80ರ ದಶಕ ಅಂತ ಹೇಳಿದ್ರೆ ನಿಮಗೆ 70ರ ದಶಕದ ಕೊನೆ 80 ದಶಕ ಚಳುವಳಿಗಳ ಕಾಲ. ಭಾಷಾ ಚಳುವಳಿ ಶುರುವಾಯಿತು, ಭಾಗವಹಿಸ್ತಾ ಇದ್ವಿ ನಾವು. ದೊಡ್ಡ ಚಳುವಳಿಯಾಗಿ ರೂಪಿತವಾದಾಗ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಆಸಕ್ತಿ ಇದ್ದರಿಂದ ಹೋಗ್ತಾ ಇದ್ವಿ ನಾವು. ಚಿದಾನಂದ ಮೂರ್ತಿ ಅವರ ನೇತೃತ್ವದಲ್ಲಿ ಸಾಹಿತಿ ಕಲಾವಿದರ ಬಳಗ ಅಂತ ಇತ್ತು. ಹೌದು, ಅದರ ಒಂದು ಭಾಗವಾಗಿ ನಾವು ಇದು ಮಾಡೋದು. ಎಲ್ಲೆಲ್ಲೆಲ್ಲೂ ಅರೆಸ್ಟ್ ಆಗಿಬಿಡೋರು ಎಲ್ಲ ಸಾಹಿತಿಗಳು, ಅಲ್ಲೆಲ್ಲ ಪ್ರತಿಭಟನೆ ಮಾಡಿದಾಗ. ನಮ್ಮ ಕೆಲಸ ಏನು ಅಂದರೆ, ಕೆ ರಾಜ್ಕುಮಾರ್ ಅಂತ ಒಬ್ಬರು ಇದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಆದರು ಮೊನ್ನೆ. ಹೌದು, ಅವರು, ನಾವು, ರೇಣುಕಾ ಪ್ರಸಾದ್ ಅಂತ ಒಬ್ಬರಿದ್ದರು,
ಅವರು ತೀರ್ಕೊಂಡು ಹೋದ್ರಿಲ್ಲ, ಪ್ರೊಫೆಸರ್ ಆಗಿದ್ರು ಅವರು. ಇದು ನಾವೆಲ್ಲ ಏನು ಮಾಡ್ತೀವಿ, ಬಂಧನಕ್ಕೆ ಒಳಗಾದವ್ರನ್ನೆಲ್ಲ ಬರೆದುಬಿಟ್ಟು ಸುದ್ದಿನ ಪತ್ರಿಕೆಗಳಿಗೆ ತೊಗೊಂಡೋಗಿ ಕೊಡೋದು. ಆಮೇಲೆ ಪ್ರೊಫೆಸರ್ ಧರ್ಮಲಿಂಗಂ ಅಂತ ಒಬ್ಬರಿದ್ದರು, ಬಹಳ ದೊಡ್ಡ ಆಲೋಚಕ ಚಿಂತಕರು. ಅವ್ರು ನನ್ನ ಜೊತೆ ಕರ್ಕೊಂಡು ಹೋಗೋರು, ಶಿವಮೊಗ್ಗ ಹೋಗೋಣ, ಅಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತ. ಅದು ಒಂದು ದೊಡ್ಡ ವಿಚಾರ ಸಾಹಿತ್ಯದ ಒಂದು ಗೋಷ್ಠಿ. ಇಲ್ಲಿಂದ ರೈಲಲ್ಲಿ ಅವ್ರ ಜೊತೆಗೆ ಹೋಗೋದು, ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ವಿಚಾರಗಳೆಲ್ಲ ತಿಳ್ಕೊಂಡು. ಶಿವಮೊಗ್ಗದಲ್ಲಿ ಸುಂದರೇಶನ್ ಇದ್ರು. ಅಂದರೆ ನಂಜುಂಡಸ್ವಾಮಿ ಅವರ ಜೊತೆಗೆ ಈ ಥರದವರೆಲ್ಲ ಇದ್ದರು. ಈಗ ನಾನು ಹೇಳಿದೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಕೂಡ ಅಲ್ಲಿಯ ಪ್ರೊಫೆಸರ್ ಅವರು. ಅವ್ರ ಪಾಠಗಳು ಕೇಳೋದು. ನಂಜುಂಡಸ್ವಾಮಿ ಅವರು ಏನಾಗುತ್ತೋ ರೈತ ಚಳವಳಿ ಉಚ್ಚಾರಸ್ಥಿತಿಯಲ್ಲಿದ್ದಾಗ ಹೆಚ್ಚು ಅಲ್ಲಿ ತೊಡಸ್ಕೊಂಡ್ಬಿಟ್ಟಿದ್ರಿಂದ ಪಾಠ ಮಾಡೋಕ್ಕಿಲ್ಲ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮಗೆ ಮಾಡಬೇಕಾಯಿತು, ಭಾರತೀಯ ಸಂವಿಧಾನದ. ಬಟ್ ತೊಗೊಂಡ್ರೆ ಸರ್ ಕ್ಲಾಸು, ಟೆಕ್ಸ್ಟ್ ಇರ್ತಿರ್ಲಿಲ್ಲ ಕೈಯಲ್ಲಿ. ನಿಮಗೆ ಯಾವ ಆ್ಯಕ್ಟ್ ಬೇಕು, ಯಾವ ಇದು ಬೇಕು ಅನ್ನೋದನ್ನ ನಿರರ್ಗಳ ನಿಂತು 1 ಗಂಟೆ ಬದಲು 1.5 ಗಂಟೆ 2 ಗಂಟೆ ಬೇಕಾದ್ರೆ ಅವರೇ ಪಾಠ ಮಾಡಿಬಿಟ್ಟು ಹೋಗೋರು. ಎಲ್ಲಿಗೆ ನಿಲ್ಲಿಸಿದ್ರು ಮಾನದಂಡ ಅಲ್ಲಿಂದನೇ ಮುಂದುವರ್ಸೋರು ಅವರು. ಅಷ್ಟು ನೆನಪಿನ ಶಕ್ತಿ ನಂಜುಂಡಸ್ವಾಮಿ ಅವರಿಗೆ. ಆ ನೋಟ್ಸ್ ಬರ್ಕೊಂಡ್ರು ಕೂಡ ನಮಗೆ ಅದೇನು ಟೆಕ್ಸ್ಟಲ್ಲಿ ಇದೆಯಲ್ಲ ಅದೇ ಥರ ಹೇಳ್ತಾ ಇದ್ದಾರೆ ಅನ್ನೋಂಗಿತ್ತು ನನಗೆ. ಹೀಗಾಗಿ ಆ ರೈತ ಚಳವಳಿ ಜೊತೆಗೂ ನಾನು ಅವ್ರ ಜೊತೆಗೆ ಭಾಗವಹಿಸೋದು. ಇಲ್ಲೇನೆ ಇಡೀ ಕಬ್ಬನ್ ಪಾರ್ಕ್ ಆವರಿಸ್ಬಿಟ್ಟಿತ್ತು ಹಸಿರು ಟವಲ್ಗಳು. ಹೌದು, ಆರಂಭದಲ್ಲಿ ಹೇಳಿದೆ ನಿಮಗೆ, ಕನ್ನಡಪ್ರಭದ ಇವ್ರದ್ದು ಕಾದ್ರಿಶಮ್ಮನವ್ರ ಹೆಸರು ಈಗ ನೆನಪು ಮಾಡ್ಕೋಬೇಕು. ರೈತ ಚಳವಳಿ ಸಂಬಂಧಪಟ್ಟ ಕನ್ನಡಪ್ರಭ ಮಾಡಿದ ಕೆಲಸ. ನೆಲಕಚ್ಚಿದ್ದ ರೈತ ಎದೆ ಸೆಟಿಸಿ ನಿಂತ ಅಂತ ಒಂದು ದೊಡ್ಡ ಕ್ಯಾಪ್ಷನಲ್ಲಿ ಬರೆದಿದ್ರು. ಇಡೀ ಬೆಂಗಳೂರಿಗೆ ರೈತ ಚಳವಳಿಯ ರೈತರು ಹರಿದು ಬಂದಿದ್ರಲ್ಲ, ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದಂಥ ಇದರಲ್ಲಿ ಬಹುಶಃ ನನಗೆ ಟಿಕ್ಕಾಯ್ತು ಬಂದಿದ್ರು, ಯಾರೋ ಒಂದು ನೆನಪಿಲ್ಲ ನನಗೆ. ಅದು ಒಟ್ಟು ಹೊರಗಡೆಯಿಂದಲೂ ಕೂಡ ಕರೆಸಿದ್ರು ಅವರು. ಅವ್ರು ಮಾಡಿದ ಆ ಭಾಷಣ ಇದೆಯಲ್ಲ, ಅದು ಅನೇಕರ ಮೇಲೆ ಪ್ರಭಾವ ಬೀರ್ತು. ಪತ್ರಿಕೆ ಕೂಡ ಅದಕ್ಕೆ ಬೆಂಬಲವಾಗಿ ನಿಂತುಕೊಳ್ತು. ಅವತ್ತು ಮುಖಪುಟದಲ್ಲಿ ಸಂಪಾದಕೀಯವನ್ನು ಬರೆದು ಸರ್ಕಾರದ ತಪ್ಪುಗಳನ್ನು ಹೇಳ್ತಾ ಇತ್ತು. ನಮಗೆ ಪ್ರಭಾವ, ಇದು ಸಲ್ಲ, ಇದು ಅಕ್ಷಮ್ಯ, ಇದು ಅಪರಾಧ, ಇದು ಘೋರ, ಇದು ಶಿಕ್ಷಾರ್ಹ, ಈ ಪದಗಳಿದಾವಲ್ಲ, ಇಂಥವನ್ನ ನಮಗೆ ಕಾದ್ರಿಶಮ್ಮಣ್ಣವರ ಪತ್ರಿಕೆ ಮೂಲಕ ನಮ್ಮ ಮನಸ್ಸಿಗೆ ಹೋಯ್ತು. ಅದಾದಮೇಲೆ ತಾವು ಪತ್ರಕರ್ತರಾಗೂ ಕೂಡ ತಾವು ಕೆಲಸ ಮಾಡ್ತೀರಿ. ಹೌದು ಸರ್. ಇದು ಹೇಗೆ ಸಾಧ್ಯ ಆಯಿತು? ಮೈಸೂರು ವಿಶ್ವವಿದ್ಯಾಲಯದ ಡಿಪ್ಲೊಮಾ ಜರ್ನಲಿಸಮ್ ನಾವು ಪಾಸ್ ಮಾಡಿದ್ರಿಂದ ಅಲ್ಲಿ ಒಂದಷ್ಟು ಶೈಕ್ಷಣಿಕಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಕತ್ಕೊಂಡ್ವಿ ಇದರಲ್ಲಿ. ಈಗ ನಾಡಿ ಕೃಷ್ಣಮೂರ್ತಿಯವರ ಭಾರತೀಯ ಪತ್ರಿಕೋದ್ಯಮ, ಹೌದು, ಇವತ್ತು ಕೂಡ ಅದು ಅತ್ಯುತ್ತಮ ಪುಸ್ತಕನೇ, ನಿಮಗೆ ಗ್ರಂಥ ಅದು. ಹೌದು ಸರ್, ಯಾಕೆ ಅಂತೇಳಿ ನಮಗೆ ಅದರ ಅಧ್ಯಯನ ಇಲ್ಲದೆ ಇದ್ರೆ ಪತ್ರಿಕೋದ್ಯಮದಲ್ಲಿ ಹೆಜ್ಜೆ ಇಡಕ್ಕೆ ಆಗೋದಿಲ್ಲ. ಖಂಡಿತವಾಗಿ ಇವತ್ತು ಸಾಕಷ್ಟು ಬದಲಾವಣೆ ಆಗಿರುತ್ತೆ. ತಂತ್ರಜ್ಞಾನದಲ್ಲಿ ಪತ್ರಿಕೋದ್ಯಮ ಸಾಕಷ್ಟು ಇದಾಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿರ್ಬೋದು. ಆದರೆ ಆರಂಭದ ಕಾಲಘಟ್ಟದ ಪತ್ರಿಕೋದ್ಯಮ, ಇಡೀ ಭಾರತೀಯ ಪತ್ರಿಕೋದ್ಯಮನ ಅರ್ಥ ಮಾಡ್ಕೋಬೇಕು ಅಂತೇಳಿ ನಾವು ಅದನ್ನು ಓದಲೇಬೇಕು. ನಾವು ಈ ಮತ್ತು ಕಾಗುಣಿತ ಅದೇನೇ ಅದು ಇವತ್ತು ಕೂಡ ನನಗೆ ನಾನು ಭಾರತೀಯ ಪತ್ರಿಕೋದ್ಯಮದ ಪುಸ್ತಕವನ್ನು ಓದಿ ಅದು ಬೆಂಗಾಲಿ ಪತ್ರಿಕೋದ್ಯಮ ಆಗಿರ್ಬೋದು, ಅದರಲ್ಲಿ ಸಿಕ್ಕಬೇಕಾದ ಇತಿಹಾಸ, ಹಿಂದಿ ಪತ್ರಿಕೋದ್ಯಮದ ಬಗ್ಗೆ ಆಗಿರ್ಬೋದು, ಇಂಗ್ಲೀಷ್ ಪತ್ರಿಕೋದ್ಯಮದ ಬಗ್ಗೆ ಸಿಕ್ಕೋ ಮಾಹಿತಿ, ಕನ್ನಡ ಪತ್ರಿಕೋದ್ಯಮದ ಹುಟ್ಟಿದ ಸ್ಥಿತಿ, ಇಂಥವೆಲ್ಲ ಓದ್ಕೊಂಡಿದ್ದಾಗ ನಮಗೂ ಆಸಕ್ತಿ ಬಂತು ಪತ್ರಿಕೋದ್ಯಮದ ಕಡೆ. ಡಿಪ್ಲೊಮಾ ಆದಮೇಲೆ ಒಂದು ವಾರಪತ್ರಿಕೆಯಲ್ಲಿ ಒಂದಷ್ಟು ಜನ ಕೆಲಸ ಮಾಡಿದೆ ನಾನು. ಅದ್ರ ಮೇಲೆ ದಿನಪತ್ರಿಕೆಗೆ ಬಂದೆ ನಾನು. ವಿಜಯ ಕರ್ನಾಟಕ, ಹೌದು, ಆರಂಭದ ಘಟ್ಟದಲ್ಲಿ ವಿಜಯ ಕರ್ನಾಟಕದ ಇದು ನಾನು ಅಲ್ಲಿ ವರದಿಗಾರ. ಅದು ಅವ್ರದೇ ಪತ್ರಿಕೆ, ಮತ್ತೆ ಅವ್ರದೇ ಗ್ರೂಪ್ನ ಪತ್ರಿಕೆ ಉಷಾ ಕಿರಣ ಅಂತ ಬಂತು. ಅಲ್ಲಿ ವೆಂಕಟನಾರಾಯಣ್ ಅವರು ನನ್ನ ಗುರುಗಳು, ಅವ್ರು ನೆನಪು ಮಾಡ್ಕೊಳ್ಳೇಬೇಕು. ಅವರು ನನ್ನ ಕಷ್ಟ ಕಾಲದಲ್ಲೂ ಕೈ ಹಿಡಿದಂಥ ಗುರುಗಳೇ. ವಿಜಯವಾಣಿಯಲ್ಲೂ ಕೆಲಸ ಮಾಡಿ, ವಿಜಯವಾಣಿ ಆರಂಭ ನೋಡಿ, ಅಲ್ಲಿಯೂ ಕೂಡ ಆರಂಭದ 3 ವರ್ಷ ಅಲ್ಲಿ. ಕರೆಕ್ಟ್. ಅಲ್ಲಿ ಇವತ್ತು ಬೇಳು ಸುದರ್ಶನ ಏನೇ ಇದ್ದಾರಲ್ಲ, ಹೌದು, ನಮ್ಮ CMಗೆ ಈ ಆಡಳಿತದ ಮುಖ್ಯರು, ಅವರು ನನ್ನ ಕೊಲಿಗಾಗಿದ್ರು ಅಲ್ಲಿ. ಸೊ ಅಲ್ಲಿ ಒಂದು 3 ವರ್ಷ ನಾನು ಸಾಂಸ್ಕೃತಿಕ ಕ್ಷೇತ್ರದ ವರದಿಗಳು ಮಾಡ್ತಾ ಇದ್ದೆ. ಅಕಾಡೆಮಿಗಳು ಬಗ್ಗೆ, ಪ್ರಾಧಿಕಾರಗಳ ಬಗ್ಗೆ, ಈ ಥರದ್ದು. ಮತ್ತು ನಾನು ಬರೆದಿದ್ದು ಕೂಡ ಎಷ್ಟು ಮಟ್ಟಿಗೆ ಪ್ರಭಾವ ಆಗೋದು ಅಂದರೆ, ಹೌದು ಸರಿಯಾಗಿ ಬರೀತಾ ಇದ್ದಾರೆ, ಬದಲಾವಣೆ ಆಗಬೇಕು ಅಂತೇಳಿ ಸರ್ಕಾರನೇ ಅಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಿದ್ದುಕೊಂಡಿದ್ದಾರೆ. ಅಕಾಡೆಮಿಗಳಾಗಿರೋ ತಪ್ಪುಗಳ ಬಗ್ಗೆ ಬರೆದಾಗ ಅವತ್ತಿನ ಸಚಿವೆ ಒಬ್ಬರು ಅದನ್ನು ತಿದ್ದುಪಡಿ, ಏನು ತಪ್ಪಾಗಿದೆ ಅವ್ರು ಏನು ಹೇಳ್ತಾರೆ ಅವ್ರನ್ನೇ ಕೇಳಿಬಿಡ್ರಿ ಹೋಗ್ಲಿ ಏನೋ ತಪ್ಪಾಗಿರೋದು ಅಂತ ಹೇಳೋರು. ಅಂದರೆ ನಾವು ವರದಿ ಮಾಡುವಂಥದ್ದು ನಿಷ್ಪಕ್ಷಪಾತವಾಗಿ ಕರಾರುವಕ್ಕಾಗಿದ್ದರೆ ಸರ್ಕಾರವೂ ಕೂಡ ಎಚ್ಚರಿಕೆ ವಹಿಸುತ್ತೆ ಅನ್ನೋದಕ್ಕೆ ನನ್ನ ಅನೇಕ ವರದಿಗಳು ಕೂಡ ಕಾರಣ ಆಗಿದ್ದಾವೆ. ಬರೀ ವರದಿಗಾರರಷ್ಟೇ ಅಲ್ಲ, ನಿಮ್ಮದೇ ಆದಂಥ ಒಂದು ಪತ್ರಿಕೆಯನ್ನು ಕೂಡ ತಾವು ಪ್ರಾರಂಭ ಮಾಡಿದ್ರಿ. ಅನ್ವೇಷಣೆ ಅನ್ನೋ ಸಾಹಿತ್ಯಿಕ ಪತ್ರಿಕೆ ಅದು ಬಂತು. 2 ದಶಕಗಳಿಗೂ ಕೂಡ ಹೆಚ್ಚಾಗಿ ಅದು ಕೆಲಸ ಮಾಡಿ ತುಂಬ ಒಳ್ಳೊಳ್ಳೆ ಮೌಲಿಕವಾದಂಥ ಲೇಖನಗಳಲ್ಲಿ ಬಂತು. ಅದರ ಅನುಭವ ಹೇಗೆ ಸರ್? ನನಗೆ ಪ್ರಭಾವ ಬೀರಿದ್ದು ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲರ ಸಂಕ್ರಮಣ ಧಾರವಾಡದಿಂದ. ಆಮೇಲೆ ಮೈಸೂರಲ್ಲೇ ಇದ್ದಾಗ ನಾನು ನೆನ್ಪು ಮಾಡ್ಕೋಬೇಕಾದದ್ದು ರಾಜಶೇಖರ್ ಕೋಟಿಯವರ ಆಂದೋಲನ. ನಾವೆಲ್ಲ ಸ್ನೇಹಿತರುಗಳು ಸೇರಿದಾಗ ಇಲ್ಲಿ ಬೆಂಗಳೂರಲ್ಲಿದ್ದರು.
ಯಾಕೆ ಒಂದು ಸಾಹಿತ್ಯ ಪತ್ರಿಕೆ ನಾವು ಆರಂಭ ಮಾಡಬಾರ್ದು ಅಂತ ಒಂದು ಅರುಣ ಯುವ ಲೇಖಕರ ಬಳಗ ಅಂತ ಮಾಡ್ಕೊಂಡ್ವಿ. ಇವತ್ತು ಪ್ರಕಾಶ್ ಅಂತ ಒಬ್ಬರು ಅಡ್ವೊಕೇಟ್, ದೊಡ್ಡ ಅಡ್ವೊಕೇಟ್ ಆಗಿದ್ದಾರೆ. ಓಕೆ. ಇನ್ನೊಬ್ಬರು ಕಾಂತರಾಜ್ ಅಂತ ಅವರು ಅಡ್ವೊಕೇಟ್ ಆಗಿ ಚಿತ್ರದುರ್ಗದಲ್ಲಿ ಇದ್ದಾರೆ ಈಗ. ಸ್ನೇಹಿತರುಗಳೆಲ್ಲ ಉದಯಶಂಕರ್, ನೆತ್ತಲಕೆರೆ ಉದಯಶಂಕರ್ ಇವತ್ತು ಕೂಡ ನೆನಪು ಮಾಡ್ಕೋ, ಪ್ರಜಾವಾಣಿಲಿದ್ದ ಅವನು. ಅಲ್ಲ ನಮ್ಮದೆಲ್ಲ ಒಂದು ಗ್ರೂಪು ಮಾಡಿಕೊಂಡು ಸ್ನೇಹಿತರು ಚಿಕ್ಕ ಚಿಕ್ಕ ಪುಸ್ತಕಗಳು ತಂದು ಒಂದು ಪತ್ರಿಕೆನೇ ಆರಂಭ ಮಾಡಿಬಿಟ್ವಿ ನಾವು. ಅದು ಸಂಕ್ರಮಣದ ಸಮಾನವಾಗಿ ಶೂದ್ರ ಪತ್ರಿಕೆ ಬರ್ತಾ ಇತ್ತು ಬೆಂಗಳೂರು. ಹೌದು, ಶೂದ್ರ ಶ್ರೀನಿವಾಸದ್ದು. ಹೌದು, ಇದ್ದದ್ದು ಈ ಥರದ್ದು. ಮುಂದೆ ಅನಂತಮೂರ್ತಿಯವರು ಅದೇ ಸಂದರ್ಭದಲ್ಲಿ ಅವರು ರುಜುವಾತು ಅಂತ ಪತ್ರಿಕೆನ ತರ್ತಾರೆ. ಆಮೇಲೆ ನಂತರ ದೇಶಕಾಲ ಅಂತ ಬರುತ್ತೆ ಅವರ ಹಳೆಯಂದು ಪತ್ರಿಕೆ. ಆಮೇಲೆ ಸಂಚಯ ಅಂತ ನಮ್ಮ ಪ್ರಹ್ಲಾದ್ ಒಬ್ಬರು ಶುರು ಮಾಡ್ತಾರೆ. ಹೌದು, ಕೆಲವು ಪತ್ರಿಕೆಗಳು, ಬೆರಳೆಣಿಕೆಯಷ್ಟು ಪತ್ರಿಕೆಗಳಲ್ಲಿ ನಮ್ಮದು ಮೌಲಿಕವಾದ ಲೇಖನಗಳನ್ನು, ಚರ್ಚೆಗಳನ್ನು ಶುರು ಮಾಡ್ತು. ಭಾಳ ಮುಖ್ಯವಾಗಿ ನೀವು ನೋಡಿ, ನಾನು ಒಂದು ಮಾತು ಹೇಳಲೇಬೇಕು. ಕನ್ನಡ ಸಾಹಿತ್ಯದಲ್ಲಿ ಸಾಹಿತ್ಯ ಪ್ರಕಾರಗಳನ್ನು ಒಂದು ಕಾಲಘಟ್ಟದಲ್ಲಿ ಗುರುತಿಸ್ತೀವಿ. ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಬಂಡಾಯ ಅಂತ ಇದನ್ನು ಗುರುತಿಸ್ತೀವಿ. ಹೌದು, ಈ ಪತ್ರಿಕೆ ಹೆಚ್ಚು ನೀವೇ ಆರಂಭದಲ್ಲಿ ಹೇಳಿದಾಗೆ ಪ್ರಗತಿಶೀಲ ಚಿಂತನೆಗೆ ಒಳಪಟ್ಟಿದ್ದರಿಂದ ಪ್ರಗತಿಶೀಲ ಚಳುವಳಿಯ ನಂತರದ ಕಾಲಘಟ್ಟ ನಮಗೇನು ಅಂತ ಹೇಳಿದ್ರೆ ಬಂಡಾಯ ಸಾಹಿತ್ಯ ಚಳುವಳಿ. ಹೌದು, ಅದು ಅದರ ಒಂದು ಸಕ್ರಿಯ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಭಾಗವಹಿಸಿ 79ರಲ್ಲಿ ಆ ಸಮ್ಮೇಳನವನ್ನು ನೋಡಿದ್ದೆ, ನಾನು ಭಾಗವಹಿಸಿದ್ದೆ. ಅದರ ಪ್ರಭಾವ ಇತ್ತು. ಹಾಗಾಗಿ ನಾವು ಹೆಚ್ಚು ಸಾಹಿತ್ಯ ಪತ್ರಿಕೆಯನ್ನು ಈ ಥರದ ಚಿಂತನೆಗಳಿಗೆ, ಪ್ರಗತಿಪರ ಆಲೋಚನೆಗೆ ಒತ್ತು ಕೊಟ್ವಿ. ದಲಿತ ಬಂಡಾಯ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಬಂದ್ವಿ. ಬೆಳ್ಕೊಂಡು ಬಂತು ಪತ್ರಿಕೆ. ಯಾಕೆಂದರೆ ತಮ್ಮ ಆಲೋಚನಾ ಕ್ರಮಗಳು ಪೆರಿಯಾರ್, ಕುವೆಂಪು, HN ಇಂಥವರ ಪ್ರಭಾವದಿಂದ ತಾವು ರೂಪುಗೊಂಡಿದ್ದೀರಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಎಚ್ ನರಸಿಂಹಯ್ಯ ಅವ್ರ ಬಗ್ಗೆ ಒಂದು ಹೇಳಲೇಬೇಕು ಸರ್. ಯಾಕೆಂತ ಹೇಳಿದ್ರೆ ಆತ ಒಂದು ದೊಡ್ಡ ಶಕ್ತಿ, ವೈಚಾರಿಕ ಜಗತ್ತಿನ ದೊಡ್ಡ ಶಕ್ತಿ. ಅವರು ಬೆಂಗಳೂರು ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್ ಆಗಿದ್ದಾಗ ಅವರು ಅನೇಕರಿಗೆ ಸ್ವತಂತ್ರವನ್ನು ಕೊಟ್ಟಿದ್ರು. ಈ ಉದಾಹರಣೆಗೆ GS ಶಿವರುದ್ರಪ್ಪನವರು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದಾಗ ಎಂತೆಂಥವ್ರನ್ನ ಬೆಳೆಸಿದ್ರು ಅಂತ ಗೊತ್ತಿದೆ. ಇಡೀ ದಿಗ್ಗಜರು, ಕನ್ನಡ ಸಾಹಿತ್ಯದ ದಿಗ್ಗಜರೆಲ್ಲ ಇದ್ದಿದ್ದು ಕನ್ನಡ ವಿಭಾಗದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ. ಅವರಿಗೆ ಬೆನ್ನೆಲುಬಾಗಿ ನರಸಿಂಹಯ್ಯನವರು ಸ್ವತಂತ್ರ ಕೊಟ್ಟಿದ್ದರು. ನೀವು ಯಾರನ್ನು ಕೆಲಸಕ್ಕೆ ಅಪಾಯಿಂಟ್ ಮಾಡ್ಕೊಳ್ತೀರಿ ಅಂಥದ್ದು ಮಾಡಿ ಅಂತ. GS ಶಿವರುದ್ರಪ್ಪರು ಹಾಗೇ ಇದ್ದರು. ಇವರ ಭಾಷಣಗಳ ಪ್ರಭಾವ ಬೀರೋದು. ನಾನು ದಾವಣಗೆರೆಯಲ್ಲಿ ಪ್ರಥಮ ಬಾರಿಗೆ ನಾನು SLC ಓದುವಾಗ ಭಾಷಣ ಕೇಳಿದ್ದು ಒಂದು ಕಾಲೇಜಲ್ಲಿ ನರಸಿಂಹಯ್ಯ ಅವ್ರ ಭಾಷಣ. ಒಂದು ವೈಚಾರಿಕವಾದ ಭಾಷಣ. ಅದು ತುಂಬ ಚೆನ್ನಾಗಿ ಅವರು ಒಂದು ಭಾಷಣವನ್ನು ಮಾಡಿದಾಗ ನನಗೆ ಪ್ರಭಾವ ಬೀರಿದ್ದ ಮಾತು ಏನು ಅಂತ ಹೇಳಿದ್ರೆ, ಅದು ಚಿಕ್ಕದಾಗಿದೆ, ಏನು ದೊಡ್ಡ ಘಟನೆ ಅಲ್ಲ. ಓಕೆ. ಇವತ್ತು ಮದುವೆ ಮಂಟಪಗಳು ಅದ್ದೂರಿ ಸಂಭ್ರಮದಲ್ಲಿ ಜಗಜಗಿಸುವ ದೀಪದ ಇದರಲ್ಲಿ ಮದುವೆಗಳು ನಡೀತವೆ. ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ ಮದುವೆಗೆ. ತಾವು ಊಟ ಮಾಡುವಂಥ ಅನ್ನದ ತಟ್ಟೆಯಲ್ಲಿ, ಆ ಎಲೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಅನ್ನವನ್ನು ವೇಸ್ಟ್ ಮಾಡ್ತಾ ಇದ್ದಾರೆ ಈ ಜನ. ತೊಗೊಂಡು ತೊಟ್ಟಿಗೆ ಹಾಕ್ತಾರೆ. ಆ ತೊಟ್ಟಿಲಿ ಮುಂದೆ ಅದು ಘಟನೆ ನಮ್ಮಲ್ಲಿ ಪ್ರಭಾವ ಬೀರೋದು. ಎಂಥ ಮಾತು ಹೇಳಿದರು. ಆ ತೊಟ್ಟಿಲಿ ಮನುಷ್ಯ ಮತ್ತು ನಾಯಿಗಳ ನಡುವೆ ಅನ್ನಕ್ಕೆ ಕಿತ್ತಾಟ ನಡೀತಾ ಇದೆ. ಇದು ನಮ್ಮ ಸಮಾಜ. ಅವನಿಗೊಂದು ತುತ್ತಿನ ಅನ್ನಕ್ಕೂ ಇಲ್ಲದೆ ಇದ್ದಾಗ ಅಲ್ಲಿಗೆ ಜಗಜಗಿಸುವ ಮದುವೆ ಇದರಲ್ಲಿ ಅರ್ಧಕ್ಕರ್ಧ ಅನ್ನ ಚೆಲ್ಲಿ ತೊಟ್ಟಿಲಿ ಬಿದ್ದಿರುತ್ತಲ್ಲ, ಅಲ್ಲಿ ನಾಯಿ ಮತ್ತು ಮನುಷ್ಯನ ನಡುವೆ ಅನ್ನಕ್ಕೆ ಜಗಳ ನಡೀತೈತೆ ಅನ್ನೋ ಒಂದು ಮಾತನ್ನು ಹೇಳಿದ್ರಲ್ಲ, ಅದೊಂದು ಪತ್ರಿಕೆಯಲ್ಲಿ ವರದಿ ಆಯಿತು. ಅದೊಂದು ಬಾಕ್ಸ್ ಐಟಮಲ್ಲಿ ನಾನು ಭಾಷಣ ಕೇಳಿದೆ. ಅದನ್ನು ಅನೇಕ ವರ್ಷ ಕಟ್ಟಿಂಗ್ ಇಟ್ಕೊಂಡಿದ್ದೆ ನಾನು. ಎಂಥ ಸೂಕ್ಷ್ಮವಾದ ಆಲೋಚನೆ, ಎಂಥ ಸೂಕ್ಷ್ಮವಾದ ಗ್ರಹಿಕೆ ನೋಡಿ. ನಮಗೆ SLC ಇದ್ದಾಗಂಥದ್ದು ಪ್ರಭಾವ ಬೀರ್ಬಿಡ್ತು ನನಗೆ ಅದು ಹೆಚ್ಚೆಂದು. ಅದಕ್ಕೂ ಮೊದಲು ಸ್ವಲ್ಪ ಕುವೆಂಪು ಅವರ ವೈಚಾರಿಕ ಚಿಂತನೆಗಳು ಪ್ರಭಾವ ಆಗಿದ್ದರಿಂದ, ಈ ಪೆರಿಯಾರ್ನು ಸಮಾನವಾಗಿ ಓದ್ಕೊಂಡು ಬಂದಿದ್ದರಿಂದ ನಮಗೆ ಇದಾಯಿತು. ಅದ್ರ ಜೊತೆಗೆ ಲೋಹಿಯಾ ಅವರ ಚಿಂತನೆಗಳು ಕೂಡ ನಮ್ಮ ಪ್ರಭಾವವನ್ನು ಬೀರಿತು ಸಮಾಜವಾದ ಹಿನ್ನೆಲೆಯಲ್ಲಿ. ಆ ಕಾಲಘಟ್ಟದಲ್ಲಿ ಅವ್ರದ್ದು ತುಂಬಾ ಪ್ರಭಾವ ಇತ್ತು. ಹೌದು ಸರ್, ಇತ್ತು. ಸಮಾಜವಾದಿ ಚಳುವಳಿಗಳು ಇತ್ತು, ಈ ಥರದ್ದೆಲ್ಲ 70ರ ದಶಕದಲ್ಲಿ ಇತ್ತು ಅದು. ಹೌದು. ಹೀಗಾಗಿ ನಾನು ವೈಚಾರಿಕ ಚಿಂತನೆಗೆ ಕುವೆಂಪು, HN ಅವರನ್ನು ನಾನು ಸ್ಮರಿಸಲೇಬೇಕು. ಆಮೇಲೆ ವಚನ ಸಾಹಿತ್ಯ ಭಾಳ ಮುಖ್ಯವಾಗಿ ನಮಗೆ ಆ ಕಾಲಘಟ್ಟದಲ್ಲಿ. ವಚನ ಸಾಹಿತ್ಯದಲ್ಲಿ ಇವತ್ತು ಅದ್ಭುತವಾದ ವಚನಗಳು ವೈಚಾರಿಕತೆಗೆ ತೆರ್ಕೊಳ್ತಾ ಇದ್ದಾವೆ ನಿಮಗೆ. ಬಸವಣ್ಣನ ಸರಳವಾಗಿ ಹೇಳ್ತಾರೆ, ಕಳಬೇಡ ಕೊಳಬೇಡ ಉಸಿಯ ನುಡಿಯಲು ಬೇಡ ಅನ್ನೋದೇ ಸರಳ ಅಂತ ಅಲ್ಲ. ಬಹಳ ನಿಮಗೆ ಸಂಕೀರ್ಣವಾದ ವಚನಗಳು ಕೂಡ ಇದ್ದಾವೆ. ಸರಳವಾದ ಭಾಷೆ ಅಲ್ಲ, ನೀವು ಸರಳ ಭಾಷೆಯಲ್ಲಿ ಬಂದಿದೆ. ನೀವು ಅಲ್ಲಮ್ಮನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ಯಾವುದೋ ಒಂದು ವಚನದಿಂದ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಕ್ಕಮಾದೇವಿನೂ ಕೂಡ ಇದು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಿಮಗೆ. ಆಮೇಲೆ ಮೂಳಿಗೆ ಮಾರಯ್ಯ ಅಂತ ಅವ್ನು ನೋಡಿ, ಅವನು ಇಲ್ಲಿಂದನೂ ಬಂದ ಅವನು ಪ್ರಭಾವವಾಗಿ ಅಂಥವ್ರ ಕಥೆಗಳು ನಿಮಗೆ. ಆಯ್ದಕ್ಕೆ ಲಕ್ಕಮ್ಮ ಸರಳವಾಗಿ ಅವರು ಎಂತೆಂಥ ವಚನಗಳು ಬರ್ಕೊಂಡು ಹೋದರು. ಇವ್ರ ಪ್ರಭಾವನೂ ಕೂಡ ಇದೆ ನನಗೆ. ನಿಜವಾಗಿ ಕನ್ನಡ ನಾಡಿನ ಪರಂಪರೆಯೇ ಆಗಿದೆ. ಹೌದು. ದಾಸ ಸಾಹಿತ್ಯದ ಏನು ಕಡಿಮೆ ಇದೆಯಾ ಸರ್? ಹೌದು. ನೀವು ಕೊಟ್ಟಿರೋದು ನೋಡಿ, ನಾವು ಸುಮ್ಮನೆ ಮಾತಾಡ್ತಾ ಹೋದರೆ ನಮಗೆ ಎಂಡ್ಲ ಕಂಡಿದ್ರೆ ಕನ್ನಡ ಸಾಹಿತ್ಯದ ದೊಡ್ಡ ಪರಂಪರೆ ಬರುತ್ತೆ. 2500 ವರ್ಷಗಳ ಇತಿಹಾಸ ಇರುವ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ದಕ್ಕಿದೆ ಅನ್ನುವಂಥ ಹೆಮ್ಮೆ ನಮಗಿದೆ. ಆದರೆ ಇನ್ನೂ ಆಗಬೇಕಾದ ಕೆಲಸಗಳಿದೆ, ಅನುಷ್ಠಾನ ಅದ್ರ ಬಗ್ಗೆ ವಿಷಾದನೂ ಕೂಡ ಇದೆ. ಹೌದು. ಅಲ್ಲಿ ಬಂದು ಕೂತವ್ರು ಅವ್ರು ಏನೂ ಸರಿಯಾಗಿ ಮಾಡಲಿಲ್ಲ ಅನ್ನೋದು ಇದೆ. ಆದರೆ
ನೋಡಿ, ತಮಿಳಿಗಿರುವಷ್ಟೇ ಇತಿಹಾಸ ಅಥವಾ ಅದಕ್ಕಿಂತಲೂ ಜಾಸ್ತಿ ಇರುವ ಇತಿಹಾಸ ನಮ್ಮ ಕನ್ನಡಕ್ಕಿದೆ ಅನ್ನೋದು ಹೆಮ್ಮೆ ನಮಗೆ. ಮತ್ತು ಅತ್ಯಂತ ಗಟ್ಟಿಯಾದ ಇತಿಹಾಸ. ಸರ್, ವಿಶ್ವದ ಪುರಾತನ ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು ಅನ್ನೋದು ಗೊತ್ತಿದೆ ನಮಗೆ. ಹೌದು. ಇತ್ತೀಚೆಗೆ ನಮಗೆ ನಾನು ನೆನಪಾಗ್ತಾ ಇದೆ, ಈ ಕೂಡಲೇ ಅದನ್ನು ಹೇಳಲೇಬೇಕು. ಪ್ರೊಫೆಸರ್ ಎಸ್ ಶೆಟ್ಟರ್ ಅವರ ವಿಚಾರಗಳು. ಅವ್ರು ಏನು ಹೇಳ್ತಾರೆ, ನಮಗೆ ಹಲ್ಮಿಡಿ ಶಾಸನ ಏನು ಸಿಗ್ತಲ್ಲ ನಮಗೆ, ಪ್ರಥಮ ಇದು ಕಲ್ಲಲ್ಲಿ ಕೆತ್ತಿದ ಶಾಸನದ ಇದು, ಅದಲ್ಲ, ಅದಕ್ಕೂ ಮೊದಲು ಪೂರ್ವದಲ್ಲಿ ಕನ್ನಡ ಇತ್ತು ಅನ್ನೋದ್ರ ಬಗ್ಗೆ ಅವ್ರು ದಾಖಲೆ ಕೊಟ್ಟೋಗಿದ್ದಾರೆ. ಈಗ ಕರೆಕ್ಟ್, ಹಲ್ಮಿಡಿ ಶಾಸನನೇ ನಾವು ದಾಖಲೆಯಾಗಿ ನೋಡ್ತಾ ಇದ್ದೀವಲ್ಲ. ಈಗ ಸರಿಯಾಗಿ ನಮ್ಮ ಸಂಶೋಧಕರು ಇನ್ನೂ ಒಳ್ಳೆಯ ಕೆಲಸ ಮಾಡಿದ್ರೆ ಹಲ್ಮಿಡಿ ಶಾಸನಕ್ಕಿಂತ ಮೊದಲು ಕನ್ನಡ ಇತ್ತಪ್ಪ ಅನ್ನೋದು ದಾಖಲೆ. ಈಗ ನೋಡಿ, ಇಷ್ಟು ಪುರಾತನವಾದ ಹೆಮ್ಮೆ ಪಡಬೇಕಾದ ಒಂದು ಪರಂಪರೆ, ಸಂಸ್ಕೃತಿಯ ವಾರಸುದಾರರು ಅಲ್ವಾ? ಖಂಡಿತ ಅಧ್ಯಯನ ಮಾಡಬೇಕು. ಬಹಳ ಸಂತೋಷ. ಯಾಕೆಂದರೆ ಅಧ್ಯಯನಶೀಲತೆಯೇ ಬರಹಗಾರನಿಗೆ ಇದಕ್ಕೆಲ್ಲ ತುಂಬ ಅನುಕೂಲ ಆಗುವಂಥದ್ದು ಅಂತ ಹೇಳಿ, ಮತ್ತು ಅದೇ ನಮ್ಮ ಸುವರ್ಣ ಸಂಪುಟಗಳನ್ನು ತೆರೆದಿಡುವಂಥ ಒಂದು ದಾರಿ ಕೂಡ, ಹೆದ್ದಾರಿ ಕೂಡ. ಬಹಳ ಸಂತೋಷ ಸರ್. ತಾವು ಪುಸ್ತಕ ಜಾಥಾ ಅನ್ನುವಂಥ ಒಂದು ವಿಶಿಷ್ಟವಾದಂಥ ಕಾನ್ಸೆಪ್ಟನ್ನೇ ತಾವು ಪ್ರಾರಂಭ ಮಾಡಿದ್ರಿ. ಏನು ಹಾಗಾದರೆ ಪುಸ್ತಕ ಜಾಥಾ ಅಂದರೆ? ಸರ್, ಅದು ನನ್ನ ಒಬ್ಬನ ಪ್ರಯತ್ನ ಅಲ್ಲ, ಒಂದು ಸಮೂಹದ ಪ್ರಯತ್ನ ಇದೆ ಅದರಿಂದ. ನಾನು ಬಂಡಾಯ ಸಾಹಿತ್ಯ ಸಂಘಟನೆಯ ಸಕ್ರಿಯ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಲೇಖಕನಾಗಿ ಅದರ ರಾಜ್ಯ ಸಂಚಾಲಕ ಆಗಿದ್ದೆ ಆ ಟೈಮಲ್ಲಿ. 92ರ ಸಂದರ್ಭ. ನಾವೆಲ್ಲ ಒಂದು ಮೀಟಿಂಗ್ ಮಾಡಿಬಿಟ್ಟು ಏನು ಮಾಡಿದ್ವಿ, ಜನಕ್ಕೆ, ಗ್ರಾಮೀಣ ಪ್ರದೇಶ ಜನಕ್ಕೆ ಕಡಿಮೆ ಬೆಲೆಗೆ ಪುಸ್ತಕಗಳನ್ನ ಒದಗಿಸ್ಬೇಕಲ್ಲ ಅಂತ ಆಲೋಚನೆ ಮಾಡಿದ್ವಿ. ಬರಗು ರಾಮಚಂದ್ರಪ್ಪ ಅವರು, ಆರ್ ವಿ ಭಂಡಾರಿ ಅವರು, ಆಮೇಲೆ ಅಲ್ಲಮಪ್ರಭು ಬೆಟ್ಟದವರು, ಬಹಳ ಮುಖ್ಯವಾಗಿ ಪ್ರೊಫೆಸರ್ ಎಸ್ ಹಿರೇಮಠ ಅವರು, ಹರಪನಹಳ್ಳಿ ಅವರು. ನಮಗೆಲ್ಲ ಏನಂದರೆ ಪುಸ್ತಕ ಓದಿನ ದಾಹ. ಸಿ, ಬಂಡಾಯ ಅಂದಾಕ್ಷಣ ಅದೇನು ಹಂಗೆ ಇಡೀ ಒಡಿ ಅಲ್ಲ. ಅಂದರೆ ನಮಗೂ ಕೂಡ ಒಂದು ಪರಂಪರೆ ಇದೆ. ಈಗ ಪರಂಪರೆಗೆ ನಮಗೇನು ಪಂಪನೇ ನಮಗೆ ಮಾದರಿ. ಆ ಪರಂಪರೆಯನ್ನು ಗೌರವಿಸ್ತಾ ಅದರಲ್ಲಿರ್ತಕ್ಕಂಥ ಓರೆಕೋರೆಗಳನ್ನು ತಿದ್ದುವಂಥದ್ದು, ಅದನ್ನು ತಗೋಬೇಕಾದದ್ದು ಅಷ್ಟೇ. ನಮ್ಗೆ ಏನಾದ್ರು ಕೆಲವು ಪ್ರಶ್ನೆ ಮಾಡುವಂಥದ್ದು. ಅವನು ರಾಜನ ಅರಿಕೇಸರಿ ಆಸ್ಥಾನದಲ್ಲಿದ್ದು ಕೂಡ ಅವನು ಒಂದು ಪ್ರತಿಭಟನೆಯ ದನಿಯನ್ನು ಎತ್ತುತ್ತಾನೆ ಪಂಪ ಅನ್ನೋದಾದ್ರೆ ನಮ್ಗೆ ಅಲ್ಲಿದೆ. ಎಲ್ಲಿದೆ ಅಂದರೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲೇ ಒಂದು ಪ್ರತಿಭಟನೆಯ ದನಿ ಇದೆ, ಬಸವಣ್ಣನಲ್ಲೇ ಇದೆ. ಅದು ಪ್ರಾರಂಭಿಕ ಹಂತದಲ್ಲಿ ಅದನ್ನು ನಾವು ಬೇರೆ ರೀತಿ ಅದನ್ನು ಒಂದು ಸ್ವರೂಪವನ್ನು ಕೊಡೋಕ್ಕೆ ನೋಡಿದ್ವಿ. ಆಗ ಪುಸ್ತಕ ಜಾಥಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಶುರು ಮಾಡಬೇಕು. ಈಗ ಅನೇಕ ಪ್ರಕಾಶಕರ ಸಹಾಯವನ್ನು ತಗೊಳ್ಳೋದು. ಅವರಲ್ಲಿರುವಂಥ ಮೌಲಿಕ ಪುಸ್ತಕಗಳು ನಮಗೆ ಕೊಡಿ, ನಾವು 20% ಡಿಸ್ಕೌಂಟ್ ಕೊಡ್ತೀವಿ, ನಿಮ್ಗೆ ಹಣ ಕೊಡ್ತೀವಿ ಅಂತ. ಲೇಖಕರು ಅವರೇ ಪುಸ್ತಕಗಳು ತಂದು ಕೊಡೋದು. ಇವನ್ನೆಲ್ಲ ಒಟ್ಟುಗೂಡಿಸಿ ಒಂದು ಕಡೆ ಬೆಂಗಳೂರಲ್ಲಿ ಒಂದು ಕಡೆ ಅದನ್ನು ಡಂಪ್ ಮಾಡಿ ಒಂದು ಟೆಂಪೋ ಮಾಡಿ ಅದನ್ನು ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು ಅಂತ ಆಗಿತ್ತು. ಅದಕ್ಕೆ ಎಸ್ ಎಸ್ ಹಿರೇಮಠ ನೇತೃತ್ವ ತೊಗೊಂಡ್ರು. ದಾವಣಗೆರೆಯಲ್ಲಿ ಅದರ ಉದ್ಘಾಟನೆ ಕನ್ನಡದ ಒಬ್ಬ ಶ್ರೇಷ್ಠ ಚಿಂತಕ ಲೇಖಕರಾಗಿದ್ದಂಥ ಪೂರ್ಣಚಂದ್ರ ತೇಜಸ್ವಿ ಅವರು ಉದ್ಘಾಟನೆ ಮಾಡಿದರು. ಅದು ಹೆಂಗೆ ಅಂದರೆ ಮೇ 1ನೇ ತಾರೀಕು, ಕಾರ್ಮಿಕ ದಿನಾಚರಣೆ ದಿವಸ. ಎಸ್, ಅದು ದಾವಣಗೆರೆ ಅಂದರೆ ಗೊತ್ತಲ್ವಾ, ಕಾರ್ಮಿಕ ಹೋರಾಟದ ಒಂದು ದೊಡ್ಡ ಹೆಬ್ಬಾಗಿಲದು. ಹೌದು, ಮ್ಯಾಂಚೆಸ್ಟರ್ ಅಂತ ಕರೀತಾ ಇದ್ದಂಥದ್ರಲ್ಲಿ ಅಲ್ಲಿಂದ ಅದು ಶುರುವಾಗಿದ್ದು ದಾವಣಗೆರೆ ಕೇಂದ್ರವಾಗಿದ್ದುಕೊಂಡು ಚಿತ್ರದುರ್ಗ, ಈ ಕಡೆ ತುಮಕೂರು, ಬೆಂಗಳೂರು, ಮೈಸೂರು, ಕೊಡಗು ಹಂಗೆ ಸುತ್ತಕೊಂಡು ಆ ಕಡೆಯಿಂದ ಬಂದು ಮತ್ತೆ ವಾಪಸ್ಸು ಹೊಸಪೇಟೆ, ಹಂಪಿನಲ್ಲಿ ಅದು ಎಂಡ್ ಆಗಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಬರೀ ಪುಸ್ತಕ ಜಾಥಾ ಆಗಿರಲಿಲ್ಲ, ಅದು ಕಡಿಮೆ ಬೆಲೆಗೆ ಪುಸ್ತಕಗಳು ಸಿಗ್ತಾ ಇತ್ತು. ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ವಿ, ವಿಚಾರ ಸಂಕಿರಣಗಳು, ಕವಿಗೋಷ್ಠಿಗಳು, ಬಹಳ ಮುಖ್ಯವಾಗಿ ಅಲ್ಲಿ ಸ್ಥಳೀಯರನ್ನ ಕರೆಸೋದು, ಹೊರಗಡೆಯಿಂದ ಕರೆದು ಉಪನ್ಯಾಸ ಮಾಡಿಸೋದು. ಇವುಗಳ ಮೂಲಕ ಒಂದು ಜನರಿಗೆ ಓದುವ ಸಂಸ್ಕೃತಿಯನ್ನು ಹಿಗ್ಗಿಸಿದ್ದು ಮೊದಲು ಬಂಡಾಯ ಸಾಹಿತ್ಯ ಸಂಘಟನೆ 1992ರಲ್ಲಿ. ನಂತರ ಬಿಡಿ ಪುಸ್ತಕ ಪ್ರಾಧಿಕಾರ, ಕನ್ನಡ ಸಂಸ್ಕೃತಿ ಇಲಾಖೆ ಅನೇಕ ಕಡಿಮೆ ಬೆಲೆಗೆ ಪುಸ್ತಕಗಳನ್ನ, ಒಳ್ಳೊಳ್ಳೆ ಪುಸ್ತಕಗಳನ್ನ ಮುದ್ರಣ ಮಾಡಿದರು. ಪುಸ್ತಕ ಪ್ರಾಧಿಕಾರ ಹುಟ್ಟೋದಕ್ಕೆ ಕಾರಣಕರ್ತರಾದರು ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂಥ ವೀರಪ್ಪ ಮೊಯ್ಲಿ ಅವರು. ಕೇರಳದ ಮಾದರಿಯಲ್ಲಿ ಪುಸ್ತಕವನ್ನು ಜನರಿಗೆ ತಲುಪಿಸಬೇಕು ಅಂತ ಒಂದು ಕಾನ್ಸೆಪ್ಟ್ ಕನಸು ಕಂಡಿದ್ರು. ಅದ್ರ ರೂಪದಲ್ಲಿ ಒಳ್ಳೊಳ್ಳೆ ಎಚ್ ಎಚ್ ಲಕ್ಕಪ್ಪಗೌಡರು ಅದಕ್ಕೆ ಅಧ್ಯಕ್ಷರಾಗಿದ್ದರು. ನಂತರ ಅವರು ವೈಸ್ ಚಾನ್ಸಲರ್. ನಿಮಗೆ ನೀವು ಕುವೆಂಪು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಅಂತ ಹೇಳಿದ್ರೆ ಅದರಿಂದ ಭಾಳ ಸಂತೋಷ. ಅಂಥವರು ಇದರಲ್ಲಿ ಅಧ್ಯಕ್ಷರಾಗಿದ್ದರು. ಆಮೇಲೆ ನೆಲಮನೆ ಪ್ರಕಾಶನ ದೇವೇಗೌಡರು ಇದಾಗಿದ್ದು, ಎಲ್ಲ ಶೇಷಗಿರಿರಾಯರು ಪ್ರಥಮ ಅಧ್ಯಕ್ಷರು. ಕರೆಕ್ಟ್, ಅದರಲ್ಲಿ ನೆನಪಿಸ್ಕೋಬೇಕು. ಹೌದೌದು. ಅದಾದಮೇಲೆ ಮಲ್ಲೇಪುರಂ ಜಿ ವೆಂಕಟೇಶ್ ಇದ್ದಾಗ ನಾನು ಸದಸ್ಯನಾಗಿದ್ದೆ. ನಾನು ಅಂದರೆ ಒಳ್ಳೊಳ್ಳೆ ಪುಸ್ತಕಗಳನ್ನ ತೊಗೊಂಬಂದು ಕಡಿಮೆ ಬೆಲೆಗೆ ಜನಕ್ಕೆ ತಲುಪಿಸುವಂಥದ್ದು. ನೋಡಿ, ಅಲ್ಲಿ ಪುಸ್ತಕ ಜಾಥಾದಿಂದ ನಾವು ಎಲ್ಲಿಗೆ ಬಂದಿದ್ದು ಅಂದರೆ ಪುಸ್ತಕ ಪ್ರಾಧಿಕಾರ ಸದಸ್ಯನಾಗಿ ಕೆಲಸ ಮಾಡೋದಕ್ಕೆ ನನಗೊಂದು ಅನುಕೂಲ ಆಗಿದ್ದು. ನಮ್ಮದೇ ಪ್ರಕಾಶನವನ್ನು ನಾವು ಕೂಡ ಆರಂಭ ಮಾಡ್ತೀವಿ. ಹೌದು, ಆದರೆ ಅದಕ್ಕೆ ವಿಶೇಷವಾಗಿ ನೀವು ಪ್ರಶಸ್ತಿಯನ್ನು ಕೂಡ ಗಳಿಸ್ಕೊಡ್ತೀರಿ. ಅತ್ಯುತ್ತಮ ಪ್ರಕಾಶನ ಸಂಸ್ಥೆ ಅಂತ ಮೌಲಿಕವಾದ ಪುಸ್ತಕಗಳು ಕೊಟ್ವಿ ಅಂತ ಒಂದು ಬದ್ಧತೆ, ಕಮಿಟ್ಮೆಂಟ್. ಪುಸ್ತಕಗಳು ಯಾವ್ದಾವುದೋ ತರೋದಲ್ಲ, ಪುಸ್ತಕಗಳನ್ನ ನಾನು ಅಂದ್ಕೊಂಡಿದ್ದೀನಪ್ಪ, ನಾನೊಂದು ವೈಚಾರಿಕ ಜಗತ್ತಿನಲ್ಲಿ ನಾನೊಂದು ಮಾಡಬೇಕು, ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿದ್ದೀನಿ. ಅದು ಬರ್ತದೆ. ಆ ಥರದ್ದು ಒಂದು ಬದ್ಧತೆಯ ಪುಸ್ತಕದ ಜೊತೆಗೆ ಅನ್ವೇಷಣೆ ಅಂತ ನಮ್ಮ ಸಾಹಿತ್ಯ ಪತ್ರಿಕೆ ಏನು ಕೆಲಸ ಮಾಡ್ತು ಇದನ್ನು ಗುರುತಿಸಿದ್ರು.
ಅವ್ರು ಕೊಡುವಾಗ ಬರೀ ಪ್ರಕಾಶನದ ಪುಸ್ತಕಗಳು ಮಾತ್ರ ನೋಡಲಿಲ್ಲ. ಇದು ನನ್ನ ಸಂತೋಷ ಏನು ಅಂತ ಹೇಳಿದ್ರೆ, ಅನ್ವೇಷಣೆ ಪತ್ರಿಕೆಯನ್ನೂ ಕೂಡ ಅದಕ್ಕೆ ಲೆಕ್ಕಕ್ಕೆ ತೊಗೊಂಡ್ರು. ಕಳೆದ 20-25 ವರ್ಷದಿಂದ ಈ ಪತ್ರಿಕೆ ಮಾಡಿರುವಂಥ ಕೆಲಸವನ್ನು ಸಾಧನೆಗೆ ಇಟ್ಟುಕೊಂಡು ನನಗೆ ಎರಡನ್ನೂ ಸೇರಿಸ್ಬಿಟ್ಟು ಕರ್ನಾಟಕ ಸರ್ಕಾರದ ಪುಸ್ತಕ ಪ್ರಾಧಿಕಾರ ಅತ್ಯುತ್ತಮ ಪ್ರಕಾಶನ ಕೊಟ್ಟರಲ್ಲ, ಪ್ರಶಸ್ತಿ ಕೊಟ್ಟರು. ಅದಕ್ಕೆ ಖಂಡಿತ ಆ ಸಂಸ್ಥೆಗೆ ನಾನು ಭಾಳ ಸಂತೋಷ ಸರ್. ತಾವು ಸಾಕಷ್ಟು ಕವನ ಸಂಕಲನಗಳನ್ನು ಬರೆದಿದ್ದೀರಿ. ಸಂಕರ, ಕಡೆಗೋಲು, ಊರುಗೋಲು, ಶಹನಾಯಿ ಅನ್ನುವಂಥ ಕವನ ಸಂಕಲನಗಳು ಬಂದವು. ಆಮೇಲೆ ಕಥಾ ಸಂಕಲನ ಸಿಡಿದವರು ಅಂತ ಬಂತು. ವಿಮರ್ಶಾ ಕೃತಿಗಳನ್ನು ತಾವು ಪ್ರಕಟ ಮಾಡಿದ್ದೀರಿ, ಸಂಪಾದಿತ ಕೃತಿಗಳನ್ನು ತಾವು ಪ್ರಕಟ ಮಾಡಿದ್ದೀರಿ. ನಿಮಗೆ ಇಷ್ಟೆಲ್ಲ ಪ್ರಕಾರಗಳಲ್ಲಿ ತುಂಬ ಇಷ್ಟವಾಗುವಂಥ ಪ್ರಕಾರ ಯಾವುದು ಸರ್? ಹಾಗಾದರೆ ನಾನು ಕವಿತೆಯೇ ಪ್ರೀತಿಸ್ತೀನಿ. ಕವಿತೆ ಅನೇಕ ರೂಪಕಗಳ ಮೂಲಕ ಅರ್ಥಗಳನ್ನು ಅದು ಹೇಳ್ತಾ ಹೋಗ್ತಾ ಇರ್ತದೆ ನಮಗೆ. ಯಾಕೆಂದರೆ ನಮ್ಮ ಮೊದಲು ಬಂದದ್ದೇ ಕಾವ್ಯ ಪರಂಪರೆಯಿಂದನೇ ನಾವು ನಮ್ಮ ಕನ್ನಡ ಸಾಹಿತ್ಯವನ್ನು ಗುರುತಿಸೋದು ನಾವು. ಈಗ ಪಂಪ ಅಂದಾಕ್ಷಣ ಏನು ಬರುತ್ತೆ ನಮ್ಮ ಕಣ್ಣು ಮುಂದೆ? ನಮಗೆ ರನ್ನ, ರಾಘವಾಂಕ ಇದೆಲ್ಲ ಏನು ಬರುತ್ತೆ ನಮಗೆ? ವಚನ ಸಾಹಿತ್ಯ ಅಂದರೆ ಏನು ಬರುತ್ತೆ? ಕಾವ್ಯನೇ ಪ್ರಧಾನ. ಕಾವ್ಯೇಶು ನಾಟಕಂ ರಮ್ಯಂ ಅಂತ ಬಂದದ್ದು ಕಲ್ಪನೆ, ಅದು ನಂತರದ್ದು ಅದು. ಆದರೆ ನಮಗೆ ಬರೋದು ಇಲ್ಲಿ ಕಾವ್ಯದಿಂದಲೇ. ಅದರಿಂದ ನಾನು ಕಾವ್ಯನ ಮೊದಲು ಪ್ರೀತಿಸ್ತೀನಿ, ನಂತರ ಗದ್ಯ ಪ್ರಕಾರದಲ್ಲಿ ನಾಟಕವನ್ನು ಕೂಡ. ಹಂಗೆ ಅಂತಂದರೆ ಸಲೀಮನ ಚಂದ್ರ ನಂದು ಒಂದು ಬೀದಿ ನಾಟಕ 50-60 ಪ್ರದರ್ಶನ ಕಾಣ್ತು. ಅದರ ಉದ್ದೇಶ ಸಾಕ್ಷರತೆ, ಕೋಮು ಸೌಹಾರ್ದತೆ ಮತ್ತು ಶಿಕ್ಷಣವನ್ನು ಇದು ಮಾಡೋದ್ರ ಬಗ್ಗೆ, ಸಮಾನತೆಯ ಬಗ್ಗೆ ಇರುವಂಥ ಒಂದು ನಾಟಕ ಅದು, ಬೀದಿ ನಾಟಕ. ಆಮೇಲೆ ಬಹಳ ಮುಖ್ಯವಾಗಿ ನನಗೆ ಕಾರ್ನಾಡರ ನಾಟಕಗಳು, ಅವ್ರನ್ನೇ ಒಂದು ಸಂದರ್ಶನ ಮಾಡಿದೆ ನಾನು ಕೂರಿಸ್ಕೊಂಡು. ಅದನ್ನು ಎಷ್ಟು ಕಾವ್ಯಮಯವಾಗಿ ಬರೀತೀರಿ ನಿಮ್ಮ ನಾಟಕದ ಸಂಭಾಷಣೆಗಳು ನೋಡಿದ್ರೆ. ಎಲ್ಲೋ ಒಂದು ಕಡೆ ಕವಿಯಲ್ಲ ಅಂತೀರಿ ನೀವು, ಅದು ಇತ್ತೀಚೆಗೆ ಅನುವಾದನೂ ಕೂಡ ಮಾಡ್ತಾ ಇದ್ದೀರಿ ನೀವು ಅಂತ ಒಪ್ಪೊಳಕ್ಕೆ ಸಿದ್ಧವಾಗಿರಲಿಲ್ಲ ಅವರು. ನಾಟಕದಲ್ಲೂ ಕೂಡ ಅತ್ಯುತ್ತಮವಾದ ಸಾಲುಗಳು, ಕಾವ್ಯಮಯವಾದ ಸಾಲುಗಳನ್ನು ಓದೋದಕ್ಕೆ ಅವಕಾಶ ಇದೆ. ಎಚ್ ಎಸ್ ಶಿವಪ್ರಕಾಶ್ ಕನ್ನಡದ ಭಾಳ ಪ್ರಮುಖ ನಾಟಕರು, ಅವರ ನಾಟಕಗಳ ಪ್ರಭಾವ. ಅದರ ಜೊತೆಗೆ ತಾವು ವಿದ್ಯುನ್ಮಾನ ವಿಭಾಗದಲ್ಲೂ ಕೂಡ ಕೆಲಸ ಮಾಡ್ತೀರಿ, ಮಾಧ್ಯಮಗಳಲ್ಲಿ. ನಾನು ದೂರದರ್ಶನಕ್ಕೆ ಸಾಕಷ್ಟು ಸಂದರ್ಶನ, ಇವತ್ತು ಕೂಡ ಸಂದರ್ಶನಕ್ಕೆ ರಿಪೀಟ್ ಆಗ್ತಾನೆ ಇರ್ತದೆ. ಭಾಳಷ್ಟು ಮಾಡಿದ್ವಿ. ಆಮೇಲೆ ಸಂಗಾತಿ ಸಂಪ್ರೀತಿ ದಾಂಪತ್ಯ ನೀತಿ ಅಂತ ಒಂದು ಸೀರೀಸ್ನೇ ಮಾಡಿದ್ವಿ. ಅದರಲ್ಲಿ ಅನೇಕ ದೊಡ್ಡ ದೊಡ್ಡ ದಂಪತಿಗಳನ್ನೆಲ್ಲ ಕರೆಸಿ ನಾನು ಶ್ರೀಮತಿ ಡಾಕ್ಟರ್ ಎಚ್ ಎಲ್ ಪುಷ್ಪ ಅಂತ ಅವಳು ದೊಡ್ಡ ಕವಿಯತ್ರಿ ಕನ್ನಡ ಸೇರಿ ಮಾಡಿದ್ವಿ. ಮಾಡೋದು ತುಂಬ ಇರುತ್ತೆ ಸರ್, ಆಸಕ್ತಿ ಬೆಳೆಸ್ಕೋಬೇಕು. ಸೋಮಾರಿಗಳಾಗದಾಗೆ ಒಂಥರ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂಥದ್ದು ತಾವು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬೇಕು ಸರ್. ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಏನಾಗಿದೆ ನೋಡಿ ಸರ್, ಓದನ್ನ ಕಸ್ಕೊಂಡ್ಬಿಟ್ಟಿದ್ದಾವೆ. ಈಗ ನಮ್ಮ ಕೈಯಲ್ಲಿ ಒಂದು ಮೊಬೈಲ್ ಇತ್ತು ಅಂತಂದರೆ ನಮ್ಮದು ಜಗತ್ತು, ವಿಶ್ವವೇ ಒಂದು ಹಳ್ಳಿ ಇವತ್ತು ಗ್ಲೋಬಲ್ ವಿಲೇಜ್ ಆಗಿಬಿಟ್ಟಿದೆ. ಅದರಿಂದಾಗೆ ಕೈಯಲ್ಲಿದ್ದರೆ ಎಲ್ಲ ಆಯಿತು ಅಲ್ಲ. ಅಫ್ಕೋರ್ಸು ಒಂದು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಚೆನ್ನಾಗಿ ಬರೆಯೋರು ಇದ್ದಾರೆ. ಹೌದು ಹೌದು, ಅವರಿಗೆ ಪತ್ರಿಕೆ ವೇದಿಕೆ ಇಲ್ಲದೆ ಇರ್ಬೋದು, ಅವೇ ವೇದಿಕೆಗಳು ಆಗಿಬಿಟ್ಟಿದ್ದಾವೆ ಈಗ. ಕರೆಕ್ಟ್. ಆ ಮೂಲಕ ಒಳ್ಳೆ ಕವಿತೆಗಳು ಬರ್ತಾ ಇದೆ, ಸಾಹಿತ್ಯ ಸೃಷ್ಟಿ ಆಗ್ತಾ ಇದೆ. ಹೌದು ಹೌದು. ಮತ್ತು ಈಗ ಈ ಸಂದರ್ಭದಲ್ಲಿ ಎಸ್ಪೆಷಲಿ ಮೊನ್ನೆ ಕೊರೋನಾ ಬಂದಂಥ ಸಂದರ್ಭದಲ್ಲಂತೂ ಈ ಸಾಮಾಜಿಕ ಜಾಲತಾಣಗಳನ್ನು ಅತ್ಯಂತ ಸಮರ್ಥವಾಗಿ ಉಪಯೋಗಿಸುವಂಥ ಒಂದು ಕೆಲಸವೂ ಕೂಡ ಆಯಿತು. ಖಂಡಿತ ಸರ್. ಸರ್, ಇದು ಈ ಸಂದರ್ಭದಲ್ಲಿ ನಾವೊಂದು ಕವನವನ್ನು ತಾವು ಜ್ಞಾಪಿಸ್ಕೋಬೇಕು. ಯಾಕೆಂದರೆ ಡಬ್ಲ್ಯೂ ಆಡನ್ ಅವರ ಸಾಲುಗಳಿಂದ ಪ್ರಭಾವಿತರಾಗಿ ನಕ್ಷತ್ರ ಕಣ್ಣು ಅನ್ನುವಂಥ ಕವನವನ್ನು ತಾವು ಬರೆದಿದ್ದೀರಿ. ಸರ್ ಹೌದು. ಅದು ಕರೋನಾ ಸಂದರ್ಭದಲ್ಲಿ ಅತ್ಯಂತ ಪ್ರಸ್ತುತವಾದಂಥ ಕವನ ಅಂತೇಳಿ ನಾವಾದರೂ ಭಾವಿಸ್ಬೋದು. ಸರ್ ಈಗ ನೋಡಿ ಸರ್, ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಅನೇಕರ ಬದುಕುಗಳು ನೋಡ್ತಾ ಇರ್ತೀವಿ. ಈ ದಾರಿಲಿ ಹೋಗುವಾಗಲೂ ಎಷ್ಟೋ ಜನರ ಬದುಕು ನೋಡ್ತಾ ಇರ್ತೀವಿ. ಹೌದು. ಈಗ ಬಿ ವಿ ಕಾರಂತರು ಭಾಷಣ ಮಾಡ್ತಾ ಒಂದು ಕಡೆ ಒಂದು ಮಾತಾಡಿದರು ಭಾಳ ಚೆನ್ನಾಗಿ. ನೋಡಿ, ಹೋಗುವಾಗ ನೀವು ಅವನು ಹೆಂಡ್ತಿನ ರೈಲಿಗೆ ಕಳ್ಸಕ್ಕೆ ಬಂದಿರ್ತಾನೆ, ಅವನು ನಿಂತಿರ್ತಾನೆ ಹೊರಗಡೆಗೆ, ಅವಳು ಹೋಗ್ತಿರ್ತಾಳೆ ಕುತ್ಕೊಂಡು ಕಿಟಕಿಲಿ. ಅವಾಗ ಪತ್ರ ಬರೆಯೋದು ಸಂಸ್ಕೃತಿ, ಹಳೆ ಕಾಲ ಪತ್ರ ಬರೀಬೇಕು ಅಂತ ಹೇಳೋದು. ಆಮೇಲೆ ಫೋನ್ ಇದ್ರೆ ನಾನು ಫೋನ್ ಮಾಡ್ತೀನಿ ಅನ್ನೋದು. ಆ ಸಂಜ್ಞೆಗಳು ನೋಡಿ ನೀವು ಅವ್ರು ಹೇಗೆ ಆ್ಯಕ್ಷನ್ ಮಾಡ್ತಾರೆ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಕೂಲಿಕಾರ ಇನ್ನೊಬ್ರು ನೋಡಿ ಚರ್ಚೆಗಳು ನೋಡಿ, ಅಂದ್ರೆ ಒಂದು ಆ್ಯಕ್ಟಿಂಗ್ ಅದು ಹೆಂಗೆ ಬರುತ್ತೆ ಅನ್ನೋದು ಅವ್ರು ಹೇಳೋರು ನನಗೆ. ಇಲ್ಲೂ ಕೂಡ ನಾವು ನೋಡ್ತಾ ಇದ್ದೆ. ನಾನು ದಿನ ನಡ್ಕೊಂಡು ಹೋಗುವಾಗ ಒಬ್ಬ ತಳ್ಳುಗಾಡಿಯ ಒಬ್ಬ ಭಿಕ್ಷುಕ ಕೈಕಾಲು ಊನವಾದವನ್ನ ನೋಡ್ತಾ ಇದ್ದೆ ವಿಜಯನಗರದ ಬಸ್ ಸ್ಟಾಪಲ್ಲಿ. ನಾನು ಭಾಳ ದಿನ ಅವನಿಲ್ಲ ಅಂತ ಅಂದಾಗ ನನಗೆ ಆಗಿದ್ದ ನೋವು ಬೇರೆ. ಅದು ಇವತ್ತಿನ ಕರೋನಾ ಕಾಲಘಟ್ಟಕ್ಕೆ ಅದನ್ನು ಇಟ್ಟುಕೊಂಡು ಹಸಿವಾದರೆ ಒಬ್ಬನು ಇಲ್ಲದೇ ಇದ್ರೆ ಏನಾಗುತ್ತೆ ಬದುಕು ಅನ್ನೋದನ್ನ ನಾನು 20 ವರ್ಷದಿಂದ ಬರೆದೆ. ಅದು ಬಾಂಬೆ ಪತ್ರಿಕೆಯಲ್ಲಿ ಶ್ರೀನಿವಾಸ ಜೋಕಟ್ಟಿ ಅವರು ಅದನ್ನು ಪ್ರಕಟಿಸಿದರು. ಆಮೇಲೆ ಇತ್ತೀಚೆಗೆಲ್ಲ ಕೇಳಿದಾಗ ಇಲ್ಲ ಇದು ಕರೋನಾ ಕಾಲಘಟ್ಟದ್ದೇ ಕವಿತೆ ಅಂತ ಶುರು ಮಾಡಿದರು. ಅದಕ್ಕೆ ಹಿಂದೆ ಬರೆದಿದ್ರು ಕೂಡ ಅದು ಅತ್ಯಂತ ಪ್ರಸ್ತುತವಾಗಿರುವಂಥ ಕವಿ ಯಾವಾಗಲೂ ಕೂಡ ಸಮಕಾಲೀನ ವಿಚಾರಕ್ಕೆ ಸ್ಪಂದಿಸಬೇಕು ಅಂತ ಇರ್ತಾರೆ. ಪೂರ್ವಸೂರಿಗಳ ಅನುಭವಗಳು ನಮ್ಮ ಅನುಭವಗಳನ್ನ ಇಟ್ಟುಕೊಂಡು ಸಮಕಾಲೀನಕ್ಕೂ ಅದನ್ನು ಆಗ್ಬೋದು ಅಂತ ಅನ್ಸುತ್ತೆ. ಸರ್, ಈಗ ಇಷ್ಟೆಲ್ಲ ತಮ್ಮ ಪಯಣ ಸಾಗಿದೆ, ಸಾರ್ಥಕವಾದಂಥ ಭಾವನೆ ತಮಗಿದೆಯಾ?
ಆ ಥರದ್ದೇನು ಇನ್ನೂ ಇದೆಯಲ್ಲ ಸರ್, ಇನ್ನೂ ಬೇಕಾದಷ್ಟು ಮಾಡಬೇಕಾದ್ದು ಇದೆ ನಮ್ಗೆ. ಇನ್ನೂ ಒಳ್ಳೊಳ್ಳೆ ಕೃತಿ ಬರಬೇಕು. ಭಾಳ ಮುಖ್ಯವಾಗಿ ನಮ್ಮ ಪ್ರಕಟಣೆ ಹಿಂದೆ ಹೋಗ್ಬಿಟ್ಟಿದೆ. ನಾನು ಪ್ರಕಾಶಕನಾದರೂ ಕೂಡ ನನ್ನ ಕೃತಿಗಳೇ ನಾವು ಇನ್ನೂ ಬರಬೇಕಾದವಿದೆ. ಬರೆದಿಲ್ಲ ಒಂದಷ್ಟು, ಇನ್ನೂ ಬರೆದಿರೋನೇ ಹೆಚ್ಚಾಕಿಲ್ಲ, ಇನ್ನೂ ಬರಬೇಕು. ಈ ತಕ್ಷಣಕ್ಕೆ ಜ್ಞಾಪಿಸ್ಕೊಳ್ಳೋದಾದ್ರೆ ತಮ್ಮನ್ನು ರೂಪಿಸಿರುವಂತಹ ಮನಸ್ಸುಗಳು, ಆಸಕ್ತಿಗಳು ಯಾರನ್ನ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀರಿ? ಸೊ ಬಾಲ್ಯದಲ್ಲಿ ನನ್ನ ಶಿಕ್ಷಣ ಕೊಟ್ಟಂಥ ನನ್ನ ಗುರು ಒಬ್ಬರು ಎ.ಕೆ. ದುರ್ಗಪ್ಪ ಅಂತ ಬಹಳ ಬಿಗಿಯಾಗಿ ನಮಗೆ ಶಿಕ್ಷಣವನ್ನು ಕಲಿಸ್ಕೊಟ್ರು. ಆಮೇಲೆ ಮಿಡ್ಲ್ ಸ್ಕೂಲಲ್ಲಿ ಬಂದಾಗ ಹನುಮಂತಪ್ಪ ಅಂತ ಅವರು ಕಾದಂಬರಿಗಳು ಓದಿ ಹೇಳ್ತಾಯಿದ್ರು. ನಮಗೆ ತಾರಸು ಅನಕರು ಕಾದಂಬರಿಗಳನ್ನ 7ನೇ ಕ್ಲಾಸಲ್ಲಿ ಇದ್ದಾಗಲೇ ನಮಗೆ ಪಾಠ ಮಾಡಿ ಹೇಳೋರು. ಕಣ್ಣಲ್ಲಿ ನೀರು ಬರುವಂಥ ಸಂದರ್ಭಗಳನ್ನ ನನ್ನ ಗುರುಗಳನ್ನ ನೆನಪು ಮಾಡ್ಕೊಳ್ತೀನಿ. ಆಮೇಲೆ ನಮ್ಮಪ್ಪ ವ್ಯವಸಾಯ, ಅಮ್ಮ ಅನಕ್ಷರಸ್ತೆ, ಹೆಬ್ಬೆಟ್ಟು. ಅವ್ರಿಗೆ ಕ್ಯಾನ್ಸರ್ ಆದಾಗ ಒಂದು ಫಾರಮ್ಗೆ ಸೈನ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ. ನಾನು ಪೆನ್ ಕೊಟ್ಟು ತಿದ್ಸಕ್ಕೆ ಅಂತ ಹೋದೆ. ಅವ್ರಿಗೆ ನಾಚಿಕೊಂಡೆ, ಹೋಗ ನನಗೆ ಯಾಕೆ ಬೇಡ ಕಣ ಹೋಗ ಅನ್ನೋರು. ಕೊನೆಗೆ ಹೆಬ್ಬೆಟ್ಟು ಓದಿಸೋಂಥ ಪರಿಸ್ಥಿತಿ ಬಂತು. ಅವ್ರ ಅಮ್ಮ ನನ್ನನ್ನು ಅವ್ವ ಓದಬೇಕು ಅಂತ ಮಕ್ಕಳನ್ನ ರೂಪಿಸಿದ್ರಲ್ಲ. ನಾನು ಒಬ್ಬನೇ ಅಲ್ಲ, ಇಂಜಿನಿಯರು ನಮ್ಮ ಮನೇಲಿ ಇಬ್ಬರು, MSc ಜಿಯಾಲಜಿ ನನ್ನ ತಮ್ಮ ಒಬ್ಬ, ನಾನು ರೂಪಿಸಿದ್ರಲ್ಲ. ಅದಕ್ಕೆ ಅಮ್ಮ ಅಪ್ಪ ಇದರಿಂದೆ ವ್ಯವಸಾಯಗಾರರಾದರೂ ಕೂಡ ಅವರು ಸಾಲ ಸೋಲ ಮಾಡಿ ನಮ್ಮನ್ನು ಓದಿಸಿದ್ರಲ್ಲ, ಅವ್ರಿಗೂ ನೆನಪು ಮಾಡ್ಕೊಳ್ಳೇಬೇಕು ನಾವು ಇದನ್ನು. ಗುರುಗಳು ಮತ್ತು ನನ್ನ ತಂದೆ ತಾಯಿಗಳು, ಜೊತೆಗೆ ನನ್ನ ವೈಚಾರಿಕವಾಗಿ ಬೆಳೆಸಿದಂಥ ಸಾಹಿತ್ಯದ ಕುವೆಂಪು ಅಂತವರು, HN ಅಂತವರು, ನನ್ನ ಸಂಘಟನೆ, ಖಂಡಿತ ಇವೆಲ್ಲ ನೆನಪು ಮಾಡ್ಕೊಳ್ಳೇಬೇಕು. ಭಾಳ ಸಂತೋಷ ಸರ್. ಇಷ್ಟೆಲ್ಲ ಮನಸ್ಸುಗಳು, ಇಷ್ಟೆಲ್ಲ ಶಕ್ತಿ ತಮ್ಮನ್ನು ರೂಪಿಸಿ ಈ ನಾಡಿಗೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನಿಮ್ಮನ್ನು ಕೊಡುಗೆಯನ್ನಾಗಿ ಕೊಟ್ಟಿದೆ. ನಿಮ್ಮ ಕನಸುಗಳು ಈಡೇರಲಿ ಮತ್ತು ಸದಾಕಾಲ ನೀವು ಹೀಗೇ ಬರಿತಾ ಇರಬೇಕು, ಹೀಗೆ ಕ್ರಿಯಾಶೀಲ ಮನಸ್ಸಾಗಿರಬೇಕು ಅನ್ನುವಂಥ ಸದಾಶಯದೊಂದಿಗೆ ಇವತ್ತಿನ ಈ ನುಡಿ ನಿತ್ಯೋತ್ಸವ ಕಾರ್ಯಕ್ರಮವನ್ನು ಮುಗಿಸೋಣ. ಇಲ್ಲಿ ಬಂದು ತಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ ತಮಗೂ ಕೂಡ. ಸ್ನೇಹಿತರೆ, ಇಷ್ಟೊತ್ತು ಕೇಳಿದ್ರಿ ನುಡಿ ನಿತ್ಯೋತ್ಸವ ವಿಶೇಷ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಇಲ್ಲಿಗೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಪ್ರಗತಿಪರ ಚಿಂತಕರು ಆದಂಥ ಸಾಹಿತಿ ಆರ್ಜಿ ಹಳ್ಳಿ ನಾಗರಾಜ್ ಅವರು. ಅವರ ಜೊತೆಗೆ ನೇರ ಸಂದರ್ಶನದಲ್ಲಿ ಭಾಗವಹಿಸಿದವರು ಡಾಕ್ಟರ್ A.S. ಶಂಕರ್ ನಾರಾಯಣ್ ಅವರು.